ಮ್ಯಾಮ್ ಆ್ಯಕ್ಚುಲಿ ಮೂವಿಂಗ್ ಆನ್ ಟು ನಿಮ್ಮ ಒಂದು ಆ್ಯಕ್ಚುಲಿ ಚೈಲ್ಡ್ಹುಡ್ ಪ್ಲಸ್ ಕೆಲವೊಂದೆಲ್ಲ ಇನ್ಫ್ಲೂಯೆನ್ಸಸ್ ಅಂದರೆ ನೀವು ವಾಟ್ ಯು ಹವ್ ಬಿಕಮ್ ನಾವು ಅದೆಲ್ಲ ಡೆಫಿನೆಟ್ಲಿ ಒಂದು ಚೈಲ್ಡ್ಹುಡ್ ಇನ್ಫ್ಲೂಯೆನ್ಸಿಂದನೇ ಆಗಿರುತ್ತೆ ಆ್ಯಂಡ್ ಬೇಸಿಕಲಿ ನೀವು ಮಂಗಳೂರಿನ ಮೂಡುಬಿದ್ರೆ ಅವರು ಬಟ್ ಮುಂಬೈಯಲ್ಲಿ ಅಲ್ಲಿ ಸ್ವಲ್ಪ ವರ್ಷಗಳಿದ್ರಿ ಅದಾದಮೇಲೆ ಬೆಂಗಳೂರಿಗೆ ಆ್ಯಕ್ಚುಲಿ ಬಂದು ಇವರ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಅಂದರೆ ಹುಟ್ಟಿದ್ದು ಮುಂಬೈಯಲ್ಲಿ ಹುಟ್ಟಿದ್ದು ಬಾಂಬೆ ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಬಟ್ ಬೇಸಿಕಲಿ ಯು ಆರ್ ಫ್ರಮ್ ಮೂಡುಬಿದ್ರೆ ಮೈ ಡ್ಯಾಡ್ ಇಸ್ ಫ್ರಮ್ ಮೈ ಡ್ಯಾಡ್ಸ್ ಆನ್ಸಿಸ್ಟರ್ಸ್ ಎವ್ರಿಬಡಿ ಆರ್ ಫ್ರಮ್ ಮೂಡುಬಿದ್ರೆ ಓಕೆ ಸೊ ಬೆಂಗಳೂರಲ್ಲಿ ಬೆಳೆದಿರೋ ಬೆಂಗಳೂರು ಹುಡುಗಿ ನೀವು ಆ್ಯಕ್ಚುಲಿ ಪಕ್ಕ ಬೆಂಗಳೂರು ಹುಡುಗಿ ಸೊ ಯಾವ ರೀತಿ ಎಲ್ಲ ಇನ್ಫ್ಲುಯೆನ್ಸಸ್ ಅಂದರೆ ಡೆಫಿನೆಟ್ಲಿ ನಿಮಗೆ ಡ್ಯಾನ್ಸಲ್ಲಿ ಒಂದು ಪ್ರೊಫಿಷಿಯನ್ಸಿ ಅದು ಅಂದರೆ ಹುಟ್ಟತಾನೆ ಬಂದಿತ್ತು ಅಂತ ಹೇಳ್ತೀರಾ ಅಥವಾ ಬೈ ಪ್ರಾಕ್ಟೀಸ್ ಅದು ಬಂದಿದ್ದ ಹೇಗೆ ಐ ಡೋಂಟ್ ನೋ ಬಟ್ ದೆನ್ ಇರ್ಬೋದೇನೋ ಸಮ್ ಥಿಂಗ್ಸ್ ಆರ್ ಇನ್ ಬಾರ್ನ್ ಬಟ್ ಅದು ವಿತ್ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಟು ನೋ ದಟ್ ಓ ಯು ಹ್ಯಾವ್ ಇಟ್ ಇನ್ ಯು ಅಂತ ಅಲ್ವಾ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಲ್ಲ ಬಟ್ ಐ ಆಲ್ವೇಸ್ ಯೂಸ್ ಟು ಗೆಟ್ ಪುಲ್ ಟುವರ್ಡ್ಸ್ ಮ್ಯೂಸಿಕ್ ಟಿ ವಿಯಲ್ಲಿ ಬಂದಿದ ತಕ್ಷಣ ಏನೋ ಗೊತ್ತಿಲ್ಲ ಆ ಮ್ಯೂಸಿಕ್ ಕೇಳಿದ ತಕ್ಷಣ ನನ್ನ ಬಾಡಿಯಲ್ಲಿ ಆ ರಿದಮ್ ಯೂಸ್ ಟು ಆಲ್ವೇಸ್ ಪ್ಲೇ ಆ್ಯಂಡ್ ಅದನ್ನು ನೋಡ್ತಾ ನನಗೆ ಹೆಂಗಿತ್ತು ಅಂದರೆ ನನಗೆ ಆ ಮುಜುಗರ ಇರಲಿಲ್ಲ ಯಾರು ನೋಡ್ತಾ ಇದ್ದಾರೆ ಯಾರು ಏನು ಮಾಡ್ತಾ ಇದ್ದಾರೆ ಅವೆಲ್ಲ ಇರಲಿಲ್ಲ ಆಸ್ ಸೂನ್ ಆಸ್ ಮ್ಯೂಸಿಕ್ ಇತ್ತು ನನಗೆ ಅದು ಇಷ್ಟ ಆಯಿತು ಅಂದ ತಕ್ಷಣ ಐ ಜಸ್ಟ್ ಸ್ಟಾರ್ಟ್ ಡಾನ್ಸಿಂಗ್ ಸೊ ಹಂಗಿರುವಾಗ ನನ್ನ ಪೇರೆಂಟ್ಸ್ ನನ್ನನ್ನು ನೋಡ್ತಾ ಇದ್ರು ಒಂದು ಸರಿ ನೋಡಿದ್ರು 2 ಸರಿ ನೋಡಿದ್ರು ಯಾವಾಗ ನೋಡು ಈ ಥರ ಮಜಾ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳಲ್ಲ ಯಾವುದೇ ಸಾಂಗ್ ಆಗಲಿ ಯೂಶಲಿ ಒಂದು ಹಿಂದಿ ಸಾಂಗ್ ಬಿಕಾಸ್ parents are from ನಮ್ಮ ಮಮ್ಮಿ is from Bombay so she is born and brought up in Bombay dad the business ಬಾಂಬೆಲಿ ಇದ್ದಿದ್ರಿಂದ ಸೊ ಹಾಗಾಗಿ they met their love marriage and then we are the products so ಮೂರು ಜನ ಅಂದ್ರೆ ಅಕ್ಕ ಅಣ್ಣ ನೀವು ನಾವು 3 ಜನ I am the youngest so ಹಾಗಿರುವಾಗ ಹಿಂದಿ ಸಾಂಗ್ಸ್ ಜಾಸ್ತಿ ಪ್ಲೇ ಆಗ್ತಿತ್ತು ಮನೇಲಿ ಸೊ ಹಂಗೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಗೋವಿಂದ ಇಸ್ ಮೈ ಈವನ್ ಟುಡೇ ಇಸ್ ಮೈ ಫೇವ್ರೆಟ್ ಟೆಸ್ಟ್ ಆ್ಯಕ್ಟರ್ ಆ್ಯಂಡ್ ಡಾನ್ಸರ್ ಸೊ ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಸೊ ಹಂಗೆ ನೋಡುವಾಗ ನನ್ನ ತಾಯಿ ನೋಡಿ ಐ ಥಿಂಕ್ ಶಿ ಹ್ಯಾಸ್ ದಟ್ ಟ್ಯಾಲೆಂಟ್ ಅಂದರೆ ಗುರ್ತಿಸೋರು ಬೇಕು ರೈಟ್ ನಮ್ಮಲ್ಲಿದೆ ನಮ್ಗೆ ಇಷ್ಟ ಇರುತ್ತೆ ಬಟ್ ಅದನ್ನು ಗುರ್ತಿಸಿ ಅದನ್ನು ಏನು ಹೇಳ್ತಾರೆ ನರಿಶ್ ಮಾಡುವಂಥವ್ರು ಬೇಕು ಸೊ ಅದು ಮೈ ಮಾಮ್ ಡಿಡ್ ದ್ಯಾಟ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಬೋತ್ ಆಫ್ ದೆಮ್ ಸೊ ನೋಡಿದ ತಕ್ಷಣ ದೇ ಪುಟ್ ಮೀ ಇನ್ ದ ಡಾನ್ಸ್ ಕ್ಲಾಸ್ ಬೆಂಗಳೂರಲ್ಲೇ ಸೊ ಹೇಗಾಯ್ತು ಅಂದ್ರೆ ನನ್ನ ಡ್ಯಾಡ್ ಬಿಸ್ನೆಸ್ ಅಲ್ಲಿತ್ತು ಬಟ್ ಐ ವಾಸ್ ದ ಥರ್ಡ್ ಚೈಲ್ಡ್ ಅಲ್ವಾ ಸೊ ಅದಾದ್ಮೇಲೆ ಅವ್ರಿಗೇನೋ ಅನ್ನಿಸ್ತು ದಟ್ ಯುನೋ ಇಲ್ಲ ನನ್ನ ಮಕ್ಕಳು ಕನ್ನಡ ಕಲಿಬೇಕು ಇಲ್ಲಿನ ಎಜುಕೇಷನ್ ಇಲ್ಲಿನ ಕಲ್ಚರ್ ಜಾಸ್ತಿ ಬಿಕಾಸ್ ಈಸ್ ಪ್ರಾಪರ್ ಸೌತ್ ಇಂಡಿಯನ್ ಅವರಲ್ಲಿ ಹೋಗಿದ್ದು ಬಿಸ್ನೆಸ್ ಪರ್ಪಸ್ಗೆ ಮಾತ್ರ ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ಅವ್ರು ವಾಪಸ್ ಬರಬೇಕಂತ ಮುಂಚೆಯಿಂದಾನೇ ಇತ್ತು ಸೊ ಆಸ್ ಸೂನ್ ಆಸ್ ಐ ವಾಸ್ ಬಾರ್ನ್ ಹಿ ಡಿಸೈಡೆಡ್ ದಟ್ ಅಮ್ಮನೂ ಒಪ್ಕೊಂಡ್ರು ಓ ಯಾ ಇವತ್ತು ನಮ್ಮ ಮಮ್ಮಿ ಮಾತಾಡೋಷ್ಟು ಅಚ್ಚ ಕನ್ನಡ ಐ ಡೋಂಟ್ ಥಿಂಕ್ ಸೊ ನಾನು ಎಷ್ಟೋ ಜನ ನೋಡಿಲ್ಲ ಆ ಥರ ಅಂದ್ರೆ ಹೊರಗಿಂದ ಬಂದವರು ನಮ್ಮ ಮಮ್ಮಿ ಇವಾಗ ನೀವು ಹಿಂದಿಯಲ್ಲಿ ಮಾತಾಡಿದ್ರು ಕನ್ನಡದಲ್ಲೇ ರೆಸ್ಪಾಂಡ್ ಮಾಡ್ತಾರೆ ನಾನು ಒಂದ್ಸರಿ ಹೇಳ್ತೀನಿ ಅವ್ರು ಹಿಂದಿಯಲ್ಲಿ ತಾನೇ ಮಾತಾಡ್ತಿದ್ದಾರೆ ಕನ್ನಡದಲ್ಲಿ ಯಾಕೆ ರೆಸ್ಪಾಂಡ್ ಮಾಡ್ತಿದ್ರಲ್ಲ ಇಲ್ಲ ಕನ್ನಡದಲ್ಲೇ ಮಾಡೋದು ಅಂತ ಸೊ ಆ ಲೆವೆಲ್ ಆಫ್ ಓಕೆ ಸೊ ಆ ಥರ ಅವರು ಮುಂಬೈ ಟು ಲೈಕ್ ಅಂದರೆ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದು ಲೈಕ್ ಅಂದರೆ ಅದರಿಂದ ನಿಮಗೆ ಸಾಕಷ್ಟು ಈ ಥರ ಲೈಕ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸಗಳು ಸಿಕ್ಕಿದ್ದು ಪ್ಲಸ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿದ್ದು ಏನಂದರೆ ಆಫ್ಟರ್ ನನಗೆ ಡಾನ್ಸ್ ಕ್ಲಾಸಸ್ಗೆ ಹಾಕಿದ್ಮೇಲೆ ಅಲ್ಲಿ ನನ್ನ ಮಾಸ್ಟರ್ ಚಂದ್ರಮೋಹನ್ ಮಾಸ್ಟರ್ ಅಂತ ಅವ್ರು ಆಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೊರಿಯೋಗ್ರಾಫರ್ ಆಗಿನೂ ಕೆಲವು ಕೆಲಸ ಮಾಡಿದ್ದಾರೆ ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ ಹೆಸರು ಅಷ್ಟು ಮಾಡೋಕ್ಕಾಗಿಲ್ಲ ಬಿಕಾಸ್ ಆ ಟೈಮಲ್ಲಿ ಕನ್ನಡ ಕೊರಿಯೋಗ್ರಾಫರ್ಸ್ಗೆ ಅಂದರೆ ನಮ್ಮ ಲೋಕಲ್ ಕೊರಿಯೋಗ್ರಾಫರ್ಸ್ಗೆ ಅಷ್ಟು ಪ್ರಿಫರೆನ್ಸ್ ಇರ್ತಾ ಇರಲಿಲ್ಲ ಮೋಸ್ಟ್ಲಿ ಎಲ್ಲ ಮಡ್ರಾಸಿಂದ ಇಲ್ಲ ಏನೋ ಹೈದ್ರಾಬಾದಿಂದ ಬರ್ತಾಯಿದ್ರು ಸೊ ಅವಾಗ ಜಸ್ಟು ಈಗ ಇರೋ ಥರ ಈಗ ನಂಬ್ತಿರೋ ಬಿಡ್ತಿರೋ ಇವಾಗಿರೋ ಎಲ್ಲ ಕೊರಿಯೋಗ್ರಾಫರ್ಸು ನಾನು ಎಲ್ಲರ ಜೊತೆನೂ ಅವಾಗ ಆಗಿನ ಕಾಲದಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಮುರಳಿ ಮಾಸ್ಟರ್ ಇರ್ಬೋದು ಇಲ್ಲ ಹರ್ಷ ಹೂ ಡಿಡ್ ಆಕಾಶ್ಗೂ ಕೊರಿಯೋಗ್ರಫಿ ಮಾಡಿದ್ರು ಅವರು ಸೊ ಇವರೆಲ್ಲ ನಾವೆಲ್ಲ ಡಾನ್ಸರ್ಸ್ ಆಗಿರುವಾಗಿಂದ ನಾವು ಪರಿಚಯ ಸೊ ಇವಾಗ ಅವರೆಲ್ಲ ಕೊರಿಯೋಗ್ರಾಫರ್ಸ್ ಆಗಿ ಡೈರೆಕ್ಟರ್ಸ್ ಆಗಿದ್ದಾರೆ ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಗ್ರೋತ್ ಹಿಂದಿ ಫಿಲ್ಮ್ ಡೈರೆಕ್ಟ್ ಮಾಡಿದ್ರು ಈಗ ಬಾಗಿ 3 ಅಲ್ಲ ಬಾಗಿ ಪಾರ್ಟ್ 4 ಓ ಮೈ ಗಾಡ್ ಓಕೆ ಸೊ ಖುಷಿ ಆಗುತ್ತೆ ಇವೆಲ್ಲ ನೋಡಿದಾಗ ಸೊ ಇವರೆಲ್ಲರೂ ನಾವೆಲ್ಲ ಡಾನ್ಸರ್ಸ್ ಸೊ ನಾನು ಚಿಕ್ಕ ವಯಸ್ಸಿಂದನೂ ಡಾನ್ಸ್ ಮಾಡ್ತಾ ವಿಶ್ ಟು ಡೂ ಲಾಟ್ ಆಫ್ ಶೋಸ್ ಆರ್ಕೆಸ್ಟ್ರಾಸಲ್ಲಿ ಡಾನ್ಸ್ ಮಾಡಿದ್ದೀವಿ ನಾವು ಹರ್ಷ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನಾವೆಲ್ಲರೂ ಡಾನ್ಸ್ ಮಾಡಿದ್ದೀವಿ ಸೊ ಆವಾಗಿಂದನೇ ನನಗೊದ್ದು ಇತ್ತು ದಟ್ ಆ್ಯಂಡ್ ಮೈಕಲ್ ಜಾಕ್ಸನ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಫಿಗರ್ಸ್ ಇನ್ ಮೈ ಲೈಫ್ ಸೊ ಅದನ್ನೆಲ್ಲ ನೋಡಿದಾಗ ಐ ಲೈಕ್ ವೆನ್ ಪೀಪಲ್ ಚಿಯರ್ ಫಾರ್ ಯು ಅಂದರೆ ಆ ಕ್ರೌಡ್ ನಿಮಗೋಸ್ಕರ ಎಷ್ಟು ಪ್ರೀತಿ ತೋರಿಸುತ್ತಲ್ಲ ಆ ಚಪ್ಪಾಳೆ ಅದೆಲ್ಲ ಕೇಳಿ ನನಗೆ ಇಟ್ ಯೂಸ್ ಟು ಗಿವ್ ಮಿ ಹ್ಯಾಪಿನೆಸ್
ಸೊ ದ್ಯಾಟ್ಸ್ ವೆನ್ ಐ ಡಿಸೈಡೆಡ್ ದಟ್ ನಾನು ಇದನ್ನೇ ಮಾಡಬೇಕು, ಇದೇ ಫೀಲ್ಡಲ್ಲೇ ನಾನು ಹೋಗಬೇಕು ಅಂತ. ಸೊ ಹೀಗೆ ಮಾಡ್ತಿರುವಾಗ ನನಗೆ ಕೆಲವು ಅವಕಾಶಗಳು ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಸಿಕ್ತು. ಓಕೆ. ಹೇಗೆ ಅಂದರೆ ಜಸ್ಟ್ ಈಗ ಬ್ಯಾಕ್ಗ್ರೌಂಡ್ ಡಾನ್ಸರಲ್ಲಿ ಒಂದು ಚಿಕ್ಕ ಹುಡುಗಿದ್ದು ಡಾನ್ಸು, ಚಿಕ್ಕ ಮಕ್ಕಳದ್ದು ಏನೇ ಇದ್ದಾಗ ದೇ ಯೂಸ್ ಟು ಕಾಲ್. ಸೊ ನಮ್ಮ ಚಂದ್ರಮೋಹನ್ ಮಾಸ್ಟರ್ಗೆ ಕರೀತಿದ್ರು. ಸೊ ಅವ್ರು ನಮಗೆ ಹೇಳ್ತಿದ್ರು ದಟ್ ಯು ವಾಂಟ್ ಟು ಗೋ ಅಂತ. ನಾವು ಯಾ ವೈ ನಾಟ್ ಅಂತ. ಸೊ ನನ್ನ ತಂದೆ ತಾಯಿ ಹೇಗಂದರೆ ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಈಗಲೂ ಅಷ್ಟೇ, ನಾನು ಏನೇ ಮಾಡಿದ್ರು ನಿನಗೆ ಗೊತ್ತು ನೀನು ಏನು ಮಾಡ್ತಿದ್ಯಾ, ಯು ನೋ, ಆ್ಯಂಡ್ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಆ ಪಾಸಿಟಿವ್ ಇದಿದೆ. ಸೊ ದೇ ಆಲ್ವೇಸ್ ಯೂಸ್ ಟು ಎನ್ಕರೇಜ್ ಮೀ. ಆ ಎನ್ಕರೇಜ್ಮೆಂಟಿಂದಾನೇ ಪ್ರಾಬಬ್ಲಿ ಐ ಆಮ್ ಲೈಕ್ ದಿಸ್ ಟುಡೇ. ಸೊ ಹಾಗೆ ಕರ್ಕೊಂಡು ಹೋಗ್ತಿರುವಾಗ ಸಾಯಿ ಪ್ರಕಾಶ್ ಸರ್ ಅವ್ರ ಡೈರೆಕ್ಷನಲ್ಲೇ 3 ಸಿನಿಮಾಗಳು ಮಾಡಿದೆ ನಾನು. ಹಲೋ ಸಿಸ್ಟರ್ಸ್, ಹೆತ್ತ ಕರಳು, ಮತ್ತು ಇನ್ಯಾವುದೋ ಒಂದು ಫಿಲ್ಮ್ ನಂಗೆ ಜ್ಞಾಪಕ ಬರ್ತಾ ಇಲ್ಲ. ಬಟ್ ದೆನ್ ಈ 3 ಸಿನಿಮಾಗಳು ಮಾಡಿದೆ ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ಸೊ ಹೀಗೆ ಅವರಲ್ಲಿ ಅವ್ರದ್ದು 12 ಕ್ಯಾರೆಕ್ಟರೋ 8 ಕ್ಯಾರೆಕ್ಟರೋ ಏನೋ ಇದೆಯಲ್ಲ, ಅದರಲ್ಲಿ ಒಂದು ಕ್ಯಾರೆಕ್ಟರಲ್ಲಿ ಅವ್ರ ಮಗಳು ಪ್ಲೇ ಮಾಡಿದ್ದೀನಿ ನಾನು. ಸಿಂಧು ಮೆನನ್ ಅವರು ಇದ್ರು ಅವಾಗ. ಸೊ ದೇರ್ ಆರ್ ಸೋ ಮೆನಿ ಮೆಮರೀಸ್ ಫಾರ್ ಮಿ, ಆ್ಯಂಡ್ ಅವೆಲ್ಲ ಇನ್ನೂ ಫ್ರೆಶ್ ಆಗಿದೆ ನನಗೆ, ಬಿಕಾಸ್ ಐ ಕ್ಯಾನ್ ನಾಟ್ ಫರ್ಗೆಟ್ ದೋಸ್ ಡೇಸ್. ಸೊ ಹಾಗಾಗಿ ನನಗೆ ಸಿನಿಮಾ ಆವಾಗಲೇ ಸಾಯಿ ಪ್ರಕಾಶ್ ಸರ್ ಹೇಳಿದ್ರು, ನೀನು ದೊಡ್ಡವಳಾಗು, ನಿನಗೆ ನನ್ನ ಫಿಲಮಲ್ಲಿ ತೊಗೊಂತೀನಿ ಆಸ್ ಅ ಹೀರೋಯಿನ್ ಅಂತ ಅವಾಗಲೇ ಹೇಳಿದ್ರು ನನಗೆ. ಐ ಯೂಸ್ ಟು ಲೈಕ್ ಹೌ ಜೋವಿಯಲ್ ಆ್ಯಂಡ್ ಹೌ ಲೈವ್ಲಿ ಐ ವಾಸ್. ಸೊ ಹಾಗೆ ರೋಡ್ ರೋಮಿಯೋ, ತವರಿನ ಸಿರಿ, ಅದಾದ್ಮೇಲೆ ದೇವರು ಕೊಟ್ಟ ತಂಗಿ ಅಂತ ಒಂದು ಫಿಲ್ಮ್ ಅಲ್ಲಿ ಶಿವಣ್ಣ ಮತ್ತೆ ಮೀರಾ ಜಾಸ್ಮಿನ್ ಇದಲ್ಲ, ಅದರಲ್ಲಿ ಒಂದು ಸಾಂಗ್ ಈ ಏನ್ ಹೇಳ್ತಾರೆ, ಭೀಮನ ಅಮಾವಾಸ್ಯೆ ಏನಕ್ಕೆ ಆಚರಿಸ್ತಾರೆ ಅನ್ನೋದಕ್ಕೆ ಒಂದು ಸ್ಪೆಷಲ್ ಸಾಂಗ್ ಇದೆ. ಅದಕ್ಕೆ ಸಾಯಿ ಪ್ರಕಾಶ್ ಸರ್ ಸೆಡ್ ದಟ್ ಯು ಶುಡ್ ಡೂ ದಿಸ್ ಅಂತ. ಸೊ ಐ ಆಮ್ ದ ಒನ್ ಹೂ ಆಕ್ಚುಲಿ, ಅಂದ್ರೆ ಆ ತಂಗಿ ಮತ್ತೆ ಅಣ್ಣನ ಮಧ್ಯದಲ್ಲಿ ಯಾಕೆ ಆ ಭೀಮನ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡ್ತಾರೆ ಅನ್ನೋದು ಒಂದು ಹಿಸ್ಟ್ರಿ ಅದು ಸಾಂಗ್ ಮೂಲಕ ತೋರಿಸಿದ್ದಾರೆ. ಸೊ ಹಾಗಾಗಿ ಆ ಸಿನಿಮಾದಲ್ಲೂ ಮಾಡಿದೆ. ಸೊ ಹಿ ಗೇವ್ ಮಿ ಅ ಲಾಟ್ ಆಫ್ ರೋಲ್ಸ್. ವಾಟ್ ಹಿ ಟೋಲ್ಡ್ ಮೀ ವೆನ್ ಐ ವಾಸ್ ಅ ಸ್ಮಾಲ್ ಕಿಡ್, ಅದು ಪ್ರಾಮಿಸ್ ಅವರು ಉಳಿಸ್ಕೊಂಡ್ರು. ನೀವು ಬಾಂಬೆಯಿಂದ ಇಲ್ಲಿಗೆ ಬಂದಾಗ ನಿಮಗೆ ಎಷ್ಟು ವರ್ಷ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗ? ಸೊ ನಾನು ಹಿಂಗೆ ಹೇಳ್ಬಿಟ್ರೆ ನನ್ನ ಏಜ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಬಟ್ ಇಟ್ಸ್ ಓಕೆ. ನಾನು ಐ ಥಿಂಕ್ ನಾನು ಹುಟ್ಟಿದ ತಕ್ಷಣನೇ ಬಂದರೆ ಲೈಕ್ ವಿತ್ ಇನ್ ಅ ಇಯರ್ಸ್ ಟೈಮ್ ಬಂದ್ಬಿಟ್ಟು ಇಲ್ಲಿ. ಬಟ್ ನಮ್ಮ ಅಕ್ಕನ ನಮ್ಮ ಅಣ್ಣನ ಎಜುಕೇಷನ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ದೇ ವರ್ ಆಲ್ರೆಡಿ ಸ್ಟಡಿಂಗ್, ಬಟ್ ಆ ಇದನ್ನೆಲ್ಲ ಇದು ಮಾಡಿ ವಿ ಕೇಮ್ ಓವರ್ ಹಿಯರ್. ಇಲ್ಲಿ ನಿಮ್ಮ ಸ್ಕೂಲಿಂಗ್ ಎಲ್ಲ ನೀವು ಅಸಂಪ್ಷನ್ ಅಲ್ಲಿ ಮಾಡಿದ್ರು, ರಾಜಾಜಿನಗರಲ್ಲಿ? ಅಸಂಪ್ಷನ್. ಓಕೆ. ಆಕ್ಚುಲಿ ಅದ್ರ ಪ್ರೊನೌನ್ಸಿಯೇಷನ್ ಇಸ್ ಅಸಂಪ್ಷನ್. ಓಕೆ. ಆಕ್ಚುಲಿ ಅಸಂಪ್ಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಅಸ್ಯೂಮ್ ಮಾಡ್ತೀವಲ್ಲ ಆ ವರ್ಡ್ಗೆ ಕನ್ವರ್ಟ್ ಆಗುತ್ತೆ. ಬಟ್ ಅಸಂಪ್ಷನ್ ಅಂದ್ರೆ ASSUMPTION ಇಸ್ ಅಸಂಪ್ಷನ್. ಪಿ ಸೈಲೆಂಟ್ ಆಗುತ್ತೆ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಕರೆಕ್ಟ್ ಯು, ಬಿಕಾಸ್ ಎಷ್ಟೋ ಜನಕ್ಕೆ ಅದು ಅಸಂಪ್ಷನ್ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಅಸಂಪ್ಷನ್, ಇಟ್ಸ್ ಅಸಂಪ್ಷನ್. ಅಂದ್ರೆ ಮದರ್ ಮೇರಿ ಅವರ ಫ್ಲೈಟ್ ಫ್ರಮ್ ಅರ್ತ್ ಟು ಹೆವೆನ್, ಆ ಒಂದು ಜರ್ನಿಗೆ ಅಸಂಪ್ಷನ್ ಅಂತ ಹೇಳ್ತಾರೆ. ನೈಸ್. ಓಕೆ, ಗೊತ್ತಿರಲಿಲ್ಲ ನನಗೆ ಆಕ್ಚುಲಿ. ಬಟ್ ಅದಕ್ಕೆ ಜಸ್ಟ್ ನಾನು ನಿಮಗೆ ಅದನ್ನ ಜಸ್ಟ್ ಒಂದು ಕರೆ ಆಬ್ವಿಯಸ್ಲಿ ಇಂಗ್ಲಿಷ್ ಇಸ್ ಗುಡ್, ಬಟ್ ದೆನ್ ಆ ಒಂದು ಯಾಕಂದ್ರೆ ಆ ಪ್ರೊನೌನ್ಸಿಯೇಷನ್ ಕೆಲವರಿಗೆ ಗೊತ್ತಾಗಲ್ಲ. ಸ್ಕೂಲಲ್ಲಿ ಓದೋರವರೇ ಅಸಂಪ್ಷನ್ ಅಂತಾರೆ. ಇಟ್ ಇಸ್ ನಾಟ್ ಅಸಂಪ್ಷನ್, ಇಟ್ಸ್ ಅಸಂಪ್ಷನ್ ಅಂತ ಹೇಳೋದು. ಬಟ್ ಈಗ ಸ್ಪೆಲ್ಲಿಂಗ್ ಅದು ಟಿ ಇದೆ ಆಕ್ಚುಲಿ. ASSUMPTION. ಓಕೆ. ಪಿ ಇಸ್ ಸೈಲೆಂಟ್. ಹಾಗೆ. ಎಸ್ ಮ್ಯಾಮ್, ಅಂದರೆ ನೀವು ಅಲ್ಲಿ ಹುಟ್ಟಿದ ತಕ್ಷಣನೇ ಬೆಂಗಳೂರಿಗೆ ಬಂದ್ರಿ ಅಂತ ಹೇಳಿದ್ರಿ. ಸೊ ಅದಾದಮೇಲೆ ಆರ್ಕೆಸ್ಟ್ರಾದಲ್ಲೂ ಕೆಲವೊಂದಷ್ಟು ಆ್ಯಕ್ಚುಲಿ ನೀವು ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ರಿ. ಸೊ ಅದಕ್ಕೆಲ್ಲ ಅಂದರೆ ಮನೆಯಲ್ಲಿ ಅದಕ್ಕೆಲ್ಲ ಸಪೋರ್ಟ್ ಅಂತೂ ತುಂಬ ಇತ್ತು. ಆ್ಯಂಡ್ ಅದಾದಮೇಲೆ ಸಿನಿಮಾಗಳು ಬಂದಿದ್ದು. ಪ್ಲಸ್ 1998 ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಇಂಡಿಯಾ ಅಂತ ಫಸ್ಟ್ ನಿಮ್ಮ ಸಿನಿಮಾ ನೀವು ಮಾಡಿರೋದು. ಬಟ್ ಅದು ರಿಲೀಸ್ ಆಗಲಿಲ್ಲ, ಕಾರಣಾಂತರ ಆಯ್ತಾ? ರಿಲೀಸ್ ಆಯ್ತು, ಅದೇ ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಹಂಸಲೇಖ ಅವರು ಮ್ಯೂಸಿಕ್ ಮಾಡಿದ್ರು ಅಲ್ವಾ, ಬಟ್ ಜಾಸ್ತಿ ಅದು ರೀಚ್ ಆಗಲಿಲ್ಲ. ಸೊ ಬ್ರೇಕ್ ಅಂತ ಸಿಕ್ಕಿರೋದಾಗಾದ್ರೆ ಹಾರ್ಟ್ ಬೀಟ್ಸ್. ಸೊ ಹಿಂಗಾಯ್ತು, ಹಿಂಗೆ ಅವಕಾಶ ಸಿಕ್ತು ಇದು. ಸೊ ನಾನು ಈ ಏನಪ್ಪ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ನಲ್ಲ, ಸೊ ಕಂಟಿನ್ಯೂಸ್ ಆಗೇನೆ ಇದು ನಡೀತಾ ಇತ್ತು. ನನ್ನ ಡಾನ್ಸಿಂಗ್ ಕರಿಯರು ನಡೀತಾ ಇತ್ತು. ಐ ವಾಸ್ ಆರ್ಕೆಸ್ಟ್ರಾ ಅಲ್ಲಿ, ಅವಾಗೆಲ್ಲ ಆರ್ಕೆಸ್ಟ್ರಾನೇ ಇದ್ದಿದ್ದು, ಈ ಥರ ಲೈವ್ ಸಿಂಗಿಂಗೇ ಇದ್ದಿದ್ದು. ಯಾವುದೂ ನಮ್ಗೆ ಈ ಥರ ಡಿಜಿಟಲ್ ಇವಾಗ ಇರೋ ಥರ ಅವಾಗ ಇರಲಿಲ್ಲ. ಆ್ಯಂಡ್ ಆರ್ಕೆಸ್ಟ್ರಾ ಜನ ಎಂಜಾಯ್ ಮಾಡ್ತಿದ್ರು. ನಾನು ನಂಬ್ತಿರೋ ಬಿಡ್ತಿರೋ ಗಣೇಶ ಹಬ್ಬಕ್ಕೂ ಕುಣಿದಿದ್ದೀನಿ, ಪ್ಲಸ್ ದೊಡ್ಡ ಫಂಕ್ಷನ್ಗಳಲ್ಲಿ ಆರ್ಕೆಸ್ಟ್ರಾಗಳು ನಡೆಯುತ್ತಲ್ಲ ಅಂತ ಒಂದು ಇವೆಂಟಲ್ಲೂ ಕುಣಿದಿದ್ದೀನಿ ನಾನು. ಸೊ ಇಟ್ ವಾಸ್ ಬೋತ್ ದ ಟ್ರಾನ್ಸಿಷನ್ಸ್. ಸೊ ಐ ಯೂಸ್ ಟು ರಿಯಲಿ ಲವ್. ಇನ್ನೊಂದೇನೆಂದರೆ ಅವಾಗಿನ ಆರ್ಕೆಸ್ಟ್ರಾ ಟೈಮಲ್ಲೂ ಅಷ್ಟೇ ಇಟ್ ವಾಸ್ ವೆರಿ ಪ್ರೊಟೆಕ್ಟೆಡ್.
ನನ್ನ ತಾಯಿ ನನ್ನ ಜೊತೆ ಯಾವಾಗಲೂ ಇರ್ತಿದ್ರು. ಸೊ ಹಾಗಾಗಿ ಐ ವಾಸ್ ವೆರಿ ಪ್ರೊಟೆಕ್ಟೆಡ್ ಆಲ್ಸೋ. ನನ್ನ ಕೆಲಸ ಆಯಿತು, ನಾನಾಯಿತು ಟಕ್ಕಂತ ಒಂದೊಂದು ಈವ್ನಿಂಗಲ್ಲಿ 4-5 ಶೋ ಮಾಡ್ತಾ ಇದ್ದೆ ನಾನು. 4-5 ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೆ ನಾನು. ಸೊ ನಾನು ಓದೂನು ಜೊತೆಗೆ ಪ್ಲಸ್ ಈ ಥರ ಡಾನ್ಸ್ ಶೋಸು ಮಾಡೋದು ಒಂಥರ ಐ ವಾಸ್ ಪ್ರಿಟಿ ಬ್ಯುಸಿ. ಸ್ವಲ್ಪ ಇವಾಗಲೇ ಅನ್ಸುತ್ತೆ ಐ ಆಮ್ ಲಿಟಲ್ ಫ್ರೀ, ಬಟ್ ಅವಾಗೆಲ್ಲ ನನ್ನ ಚೈಲ್ಡ್ಹುಡ್ ವಾಸ್ ವೆರಿ ವೆರಿ ಬ್ಯುಸಿ. ಸೊ ಹಂಗೆ ಮಾಡ್ತಾನೆ ದೆನ್ ಸಿನಿಮಾ ಅಲ್ಲಿ ಬರೋದಕ್ಕೆ ಹೇಗೆ ಕಾರಣ ಆಯಿತು ಅಂದರೆ ದೆನ್ ಐ ಗಾಟ್ ಇನ್ ಟು ಮಾಡಲಿಂಗ್. ಇನ್ 97 ಆರ್ ಸಮಥಿಂಗ್ ಪೇಪರಲ್ಲಿ ಒಂದು ಆ್ಯಡ್ ಬಂದಿತ್ತು. ನಮ್ಮ ಅಕ್ಕ ನೋಡಿದ್ಲು. ನಮ್ಮ ಅಕ್ಕ ಇಸ್ ಲೈಕ್ ವೈ ಡೋಂಟ್ ಯು ಟ್ರೈ ಫಾರ್ ದಿಸ್ ಅಂತ. ಇಟ್ಸ್ ಅ ಕಾಂಟೆಸ್ಟ್, ಮಾಡಲಿಂಗ್ ಕಾಂಟೆಸ್ಟ್. ನಾನು ಹೇಳಿದೆ ನನಗೆ ಬರೀ ಡಾನ್ಸ್ ಬರುತ್ತೆ, ಇವೆಲ್ಲ ನಾನು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳಿದೆ. ಸೊ ಶಿ ಇಸ್ ಲೈಕ್ ನೋ ಯು ಶುಡ್ ಟ್ರೈ ಅಂತ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡಿದ ಮೇಲೇ ವೆನ್ ಐ ವೆಂಟ್ ಓವರ್ ದೇರ್, ಅಲ್ಲಿ ಆ ಕಾಂಟೆಸ್ಟ್ ನಾನು ಆ್ಯಕ್ಚುಲಿ ವಿನ್ ಆದೆ. ಮಿಸ್ ಬ್ಲಾಸಮ್ 98 ಅಂತ. ಸೊ ಅದನ್ನು ವಿನ್ ಆಗಿದ ತಕ್ಷಣ ಆ ಮೊಮೆಂಟಲ್ಲಿ ಏನಂದರೆ ಆ ಜಡ್ಜಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಫಿಲ್ಮ್ ಇಂಡಸ್ಟ್ರಿ ಅವ್ರು ಇದ್ದಿದ್ದು. ಸೊ ಫರೀದಾ ಜಲಾಲ್ ಅಂತ ಒಬ್ರು ಬಾಲಿವುಡ್ಡಿಂದ ಶಿ ವಾಸ್ ಅನ್ ಆ್ಯಕ್ಟರ್. ಸೊ ಶಿ ಕೇಮ್ ಡೌನ್, ಶಿ ವಾಸ್ ಒನ್ ಆಫ್ ದ ಚೀಫ್ ಗೆಸ್ಟ್. ಬಿಕಾಸ್ ಈ ಎಂಟೈರ್ ಟೀಮ್ ಇತ್ತಲ್ಲ, ದೇ ಆರ್ ಫ್ರಮ್ ಕ್ಯಾಲ್ಕಟಾ ಬಾಂಬೆ ಅವ್ರ ಟೀಮ್ ಇತ್ತು. ಸೊ ದೇ ಆಲ್ವೇಸ್ ವಾಂಟೆಡ್ ಒನ್ ಲೋಕಲ್ ಜಡ್ಜಸ್ಸು ಬೇಕಾಗಿತ್ತು, ಬಟ್ ಪ್ಲಸ್ ಬಾಲಿವುಡ್ ಜಡ್ಜು ಬೇಕಾಗಿತ್ತು ಅಂತ. ಸೊ ದೇ ಹ್ಯಾಡ್ ದಟ್ ಕಾಂಬಿನೇಷನ್. ಐ ಡೋಂಟ್ ನೋ, ಅಲ್ಲಿ ಐ ಥಿಂಕ್ ಯಾರೋ ನನ್ನನ್ನು ನೋಡಿದ್ದಾರೆ, ನೋಡಿಬಿಟ್ಟು ಆ್ಯಂಡ್ ನಾನು ಅಲ್ಲಿ ಡಾನ್ಸು ಮಾಡಿದ್ದೆ. ಬಿಕಾಸ್ ಆಫ್ ಮೈ ಡಾನ್ಸ್ ಓನ್ಲಿ ಐ ಥಿಂಕ್ ಐ ವನ್ ದ ಶೋ, ನಾಟ್ ಬಿಕಾಸ್ ಆಫ್ ಮೈ ರ್ಯಾಂಪ್ ವಾಕ್. ಆ್ಯಂಡ್ ರ್ಯಾಂಪ್ ವಾಕ್ ಅಷ್ಟರಲ್ಲೇ ಇದ್ದಿದ್ದು, ಬಟ್ ಡಾನ್ಸಿಂಗ್ ವಾಸ್ ಲೈಕ್ ಸಮಥಿಂಗ್ ಇಟ್ ಟುಕ್ ಮೀ. ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ನಾನು ಏನೇ ಮಾಡಿದ್ರು ಐ ಲರ್ನ್ ಇಟ್, ಐ ಟ್ರೈನ್ ಮೈ ಸೆಲ್ಫ್ ಆ್ಯಂಡ್ ದೆನ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಇನ್ ವಾಟ್ ಐ ಡೂ. ಸೊ ಆ ಸ್ಟೇಜ್ ಅಪಿಯರೆನ್ಸ್ ನನಗೆ ತುಂಬ ಕಾನ್ಫಿಡೆಂಟ್ಲಿ ನಾನು ತೋರಿಸ್ತೀನಿ. ಸೊ ಹಾಗೆ ಮಾಡುವಾಗ ದೆನ್ ಸಂಬಡಿ ಸಾಮಿ ದೇರ್, ವೇಣು ಅಂತ ಒಬ್ರು ಕ್ಯಾಮ್ರಾಮನ್, ತಾರಾ ಮ್ಯಾಮ್ ಅವ್ರ ಹಸ್ಬೆಂಡ್, ಅವ್ರು ಆ್ಯಕ್ಚುಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರದ್ದು ಅಸೋಸಿಯೇಟ್ ಯಾರೋ ಗೊತ್ತಿಲ್ಲ, ಹಿ ಮಸ್ಟ್ ಹ್ಯಾವ್ ಅಪ್ರೋಚ್ಡ್ ಹಿಮ್. ಹಿ ಟೋಲ್ಡ್ ದ್ಯಾಟ್ ನನ್ನ ಫಸ್ಟ್ ಸಿನಿಮಾ ಹ್ಯಾಟ್ಸ್ ಆಫ್ ಇಂಡಿಯಾಗೆ ಒಂದು ಡಾನ್ಸರೇ ಬೇಕಾಗಿದ್ದು. ದ ಮೂವಿ ಇಸ್ ಆಲ್ ಅಬೌಟ್ ಡಾನ್ಸಿಂಗ್. ಇಟ್ಸ್ ಅ ಪೇಟ್ರಿಯಾಟಿಕ್ ಫಿಲ್ಮ್. ಬಟ್ ಈ 2 ಭರತನಾಟ್ಯಂ ಡಾನ್ಸರ್ಸು ಇಂಡಿಯಾದಿಂದ ಅಮೆರಿಕಾ ಪರ್ಫಾರ್ಮ್ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಲ್ಲಿ ಒಂದು ರೇಪ್ ಆಗೋ ಒಂದು ಸಿನಾರಿಯೋ, ಮತ್ತು ಅಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಅದಾದಮೇಲೆ ಹೇಗೆ ಒಂದು ಇಂಡಿಯನ್ನ ನೀವು ಅಮೆರಿಕಾಯಿಂದ ವಾಪಸ್ ತೊಗೊಂಡು ಬರ್ತೀರಾ, ಅವನನ್ನು ಏನು ಹೇಳ್ತಾರೆ, ಏನು ಹೇಳ್ತಾರೆ ವರ್ಡು, ಸೊ ಇಫ್ ಯು ಆರ್ ನಾಟ್ ಕಮಿಟೆಡ್ ಎನಿ ಕ್ರೈಮ್, ನಿರಪರಾಧಿಯಾಗಿ ನೀವು ಹೆಂಗೆ ಅಮೆರಿಕಾಯಿಂದ ಇಂಡಿಯಾ ಕರ್ಕೊಂಡು ಬರ್ತೀರಾ ಅನ್ನೋದು ಒಂದು ಸ್ಟೋರಿ. ಇಟ್ಸ್ ಅ ವೆರಿ ಪೇಟ್ರಿಯಾಟಿಕ್ ಟಚ್ ಇದೆ ಅದಕ್ಕೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಆ ಸಿನಿಮಾ ಮಾಡುವಾಗ ಅದು ನನಗೆ ಅವಕಾಶ ಸಿಕ್ತು. ಸುಮ್ಮನೆ ಕರೆದಿಲ್ಲ, ಆಡಿಷನ್ಸ್ ಮಾಡಿದ್ರು, ಒಂದಿಷ್ಟು ದೊಡ್ಡ ಪೇಜ್ ಡೈಲಾಗ್ ಕೊಟ್ಟರು, ಮಾಡಿದೆ, ಇಷ್ಟ ಆಯಿತು. ಆ್ಯಕ್ಚುಲಿ ಆ ಸಿನಿಮಾ ಇಸ್ ಅ ವೆರಿ ಗುಡ್ ಫಿಲ್ಮ್, ಇಟ್ಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ಆಯಿತಾ. ಅದರಿಂದ ಡೈರೆಕ್ಟರು ನಮ್ಮ ಉಪೇಂದ್ರ ಅವರ ಅಸೋಸಿಯೇಟ್ ಡೈರೆಕ್ಟರ್, ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು, ರಘುರಾಮ್ ಸರ್ ಅಂತ. ರಘುರಾಮ್, ಹಾಂ, ಅವರು ಅಸೋಸಿಯೇಟ್ ಡೈರೆಕ್ಟರು. ಅವ್ರದ್ದು ಫಸ್ಟ್ ಸಿನಿಮಾ ಇದು. ಪ್ಲಸ್ ವಿಶ್ವಪ್ರಿಯ ಫಿಲ್ಮ್ಸ್ ವಿಚ್ ಇಸ್ ಹೂ ಪ್ರೊಡ್ಯೂಸ್ ಅಮೆರಿಕಾ, ಕೊಟ್ರೇಶಿ ಕನಸು, ಇವೆಲ್ಲ. ಸೊ ವೆರಿ ಬಿಗ್ ಬ್ಯಾನರ್. ಅಮೆರಿಕಾ ಮುಗ್ದಿದ ತಕ್ಷಣನೇ ಈ ಸಿನಿಮಾ ಅವ್ರು ಮಾಡಿದ್ದು. ಸೊ ಆ ಥರ ನನಗೆ ಅವಕಾಶ, ಇಟ್ ವಾಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಕಮ್ ಅಪ್. ಹಾಗೆಯೇ ಅದ್ರಲ್ಲಿ ಮಾಡಿರೋ ಕಲಾವಿದರು ನೀವು ಹೋಗಿ ಯೂಟ್ಯೂಬಲ್ಲಿದೆ, ನೀವು ಬೇಕಿದ್ರೆ ನೋಡಿ, ಎಷ್ಟೋ ಜನಕ್ಕೆ ನೋಡಿರಲ್ಲ. ಸೊ ಹ್ಯಾಟ್ಸ್ ಆಫ್ ಇಂಡಿಯಾ ಸಿನಿಮಾ, ಅದರಲ್ಲಿ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಸೊ ಚೆನ್ನೈಯಿಂದನೂ ಕೆಲವು ಜನರನ್ನ ಕರ್ಕೊಂಡ್ಬಂದಿದ್ರು. ಸೊ ಇಟ್ ವಾಸ್ ಅ ವೆರಿ ಗುಡ್ ಫಿಲ್ಮ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದರೆ, ಮೂವಿ ಸ್ಟಾರ್ಟ್ ಮುಗಿಯೋಕ್ಕಿಂತ ಮುಂಚೆ ಡೈರೆಕ್ಟರ್ ಎಕ್ಸ್ಪೈರ್ಡ್ ಇನ್ ದ ಫಿಲ್ಮ್. ಸೊ ಹಿ ಪಾಸ್ಡ್ ಅವೇ. ಸೊ ಹಾಗಾಗಿ ಏನಾಯ್ತು ಅಂದ್ರೆ ಅರ್ಧ ಸಿನಿಮಾ, ಇಟ್ ಇಸ್ ನಾಟ್ ರಘುನಾಥ್ ಅವರು, ರಘುನಾಥ್ ಸಾರಿ ವರ್ಷಗಳಾಗೋಯ್ತು. ಸೊ ನಮಗೆ ರಘುರಾಮ್ ಮತ್ತು ರಘುನಾಥ್ ಕನ್ಫ್ಯೂಷನ್. ಸೊ ರಘುನಾಥ್ ಅವರು, ಸೊ ಹೀಗೆ ಬಿಕಾಸ್ ಆ ಸಿನಿಮಾದು ಫೈನಲ್ ಕಟ್ ತನಕನೂ ಅವ್ರು ಇಲ್ಲದೆ ಇರೋದ್ರಿಂದ ಅವರ ಒಂದು ಐಡಿಯಾ, ಅವರ ಒಂದು ವಿಷನ್ ಏನಿತ್ತು ಅದು ಸರಿ ಬರಲಿಲ್ಲ. ಸಮನ್ ಎಲ್ಸ್ ಟುಕ್ ಓವರ್, ಏನೇನೋ ಆಯಿತು ಅದು. ಅದರಿಂದ ಆ ಸಿನಿಮಾ ರಿಲೀಸ್ ಆಗಿದ್ದು ಗೊತ್ತಾಗ್ಲಿಲ್ಲ, ಬಂದಿದ್ದು ಗೊತ್ತಾಗ್ಲಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಸೊ ದೊಡ್ಡ ಪ್ರೀಮಿಯರ್ ಮಾಡಿದ್ರು ಅದೇ ನರ್ತಕಿ ಥಿಯೇಟರ್ ಅಲ್ಲಿ. ಮೊನ್ನೆ ನಾನು ಹೋಗಿದ್ದೆ ಅಲ್ವಾ ಆಕಾಶ್ ನೋಡೋಕೆ, ಸೇಮ್ ಇದೇ ತರಾನೇ ಇಡೀ ಇಂಡಸ್ಟ್ರಿ ಬಂದಿತ್ತು ನನ್ನ ಸಿನಿಮಾ ನೋಡೋದಕ್ಕೆ. ಅಂಡ್ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಅಂದ್ರೆ ಅಷ್ಟು ಲೆವೆಲ್ ಆಫ್ ಖರ್ಚೆಲ್ಲ ಮಾಡಿದ್ರು, ಎಲ್ಲ ಇತ್ತು. ಬಟ್
ಅನ್ಫಾರ್ಚುನೇಟ್ಲಿ ಇಟ್ ಡಿಂಟ್ ಟೇಕ್ ಆಫ್. ಬಟ್ ದೆನ್ ಎಸ್, ಅದಾದಮೇಲೆ 1 ವರ್ಷದ ಒಳಗೇನೆ ಐ ಗಾಟ್ ಆಫರ್ ಫಾರ್ ಹಾರ್ಟ್ ಬೀಟ್ಸ್. ಸೊ ಹಾರ್ಟ್ ಬೀಟ್ಸ್ದು ಹಾಡುಗಳೆಲ್ಲ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಅವಾಗ ಫೇಮಸ್. ಹೆಂಗಂದ್ರೆ ಅದು ಟಿವಿಲಿ ಬಂದ್ಮೇಲೆ ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಯ್ತು. ಎಕ್ಸಾಕ್ಟ್ಲಿ. ಸೊ ಸಿನಿಮಾ ರಿಲೀಸ್ ಆದಾಗ ಅಗೇನ್ ಮಾರ್ಕೆಟಿಂಗ್ ಅನ್ನೋದು ಐ ಥಿಂಕ್ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಅದೊಂದು ತಪ್ಪು ಮಾಡ್ತಾರೆ. ಸಿನಿಮಾ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಬಟ್ ಮೇಯ್ನ್ ಇರೋದೇ ಮಾರ್ಕೆಟಿಂಗ್. ಎಟ್ ದಿ ಎಂಡ್ ಆಫ್ ದ ಡೇ ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಸಿನಿಮಾ ನಿಲ್ಲೋದು ಹೇಗೆ, ಗೊತ್ತಾಗೋದು ಹೇಗೆ? ಸೊ ಅಲ್ಲಿ ನನಗನ್ಸುತ್ತೆ ದಟ್ ವಾಸ್ ಒನ್ ಲಿಟಲ್ ನೆಗೆಟಿವ್ ಪಾಯಿಂಟ್. ಗೊತ್ತಾಗಲಿಲ್ಲ ಜನರಿಗೆ ಬಂದಿದ್ದು. ರಿಲೀಸ್ ಆಯಿತು ಒಂದು ಸ್ವಲ್ಪ, ಐ ಥಿಂಕ್ ಒಂದು 2-3 ವಾರನೂ ನಂಗೆ ಗೊತ್ತಿಲ್ಲ ಓಡಿರ್ಬೋದೋ ಇಲ್ವೋ ಅಂತ, ಅದು ನನಗೆ ಜ್ಞಾಪಕ ಇಲ್ಲ. ಜನ ಬಂದಿದ್ರು. ನಾನು, ವಿಜಯ ರಾಘವೇಂದ್ರ, ಎಲ್ಲರೂ ನಾವು ಸಿನಿಮಾ ಹತ್ರ ಹೋಗಿದ್ವಿ, ಥಿಯೇಟರ್ ಹತ್ರ ಹೋಗಿದ್ವಿ. ತ್ರಿವೇಣಿ ಅನ್ಸುತ್ತೆ ರಿಲೀಸೇ ಆಗಿದ್ದು, ನನಗೆ ಐ ಕೈಂಡ್ ಆಫ್ ರಿಮೆಂಬರ್. ಸೊ ಅಲ್ಲಿ ಅವಾಗ ಜನ ಬಂದರು, ಎಲ್ಲ ಇತ್ತು, ಬಟ್ ದೆನ್ ಆ ರೆಸ್ಪಾನ್ಸ್ ಸಿಗಲಿಲ್ಲ. ಬಟ್ ಒಳ್ಳೊಳ್ಳೆ ಹಾಡುಗಳಿತ್ತು ಸಿನಿಮಾದಲ್ಲಿ. ಬಟ್ ಸಿನಿಮಾ ಯಾವಾಗ ಸನ್ ಟಿವಿಯವರು ತಗೊಂಡ್ರು, ವೆನ್ ಇಟ್ ಕೇಮ್ ಆನ್ ದ ಟೆಲಿವಿಷನ್, ಇಟ್ ವಾಸ್ ಅ ಮ್ಯಾಸಿವ್ ಸಕ್ಸಸ್. ಸಡನ್ ಆಗಿ ಜನರಿಗೆ ಓ ವಾವ್, ಇದು ಯಾವುದಪ್ಪ, ಇದು ಒಂಥರ ಫ್ರೆಶ್ ಲವ್ ಸ್ಟೋರಿ. ಅವಾಗೆಲ್ಲ ಅದೇ ನಡೀತಾ ಇದ್ದಲ್ಲ, ಯಂಗ್ಸ್ಟರು, ಕಾಲೇಜ್ ಬ್ಯಾಕ್ಗ್ರೌಂಡ್ ಲವ್ ಸ್ಟೋರಿ. ಮತ್ತು ಇನ್ನೊಂದೇನಂದ್ರೆ ಆ ಸಿನಿಮಾದಲ್ಲಿ ಒಂದು ಕೆಲವು ಟ್ವಿಸ್ಟ್ಗಳಿತ್ತು. ಎಂಡ್ ತನಕನೂ ಯಾರಂತ ಗೊತ್ತಾಗ್ಲಿಲ್ಲ ಏನು ಅಂತ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಿತ್ತಲ್ಲ ಆ ಸಿನಿಮಾ ಕ್ರಿಯೇಟ್ ಮಾಡ್ತು. ಆ್ಯಂಡ್ ಸ್ಪೆಷಲಿ ಸಾಂಗ್ಸ್, ವೆಂಕಟ್ ನಾರಾಯಣ್ ಅವ್ರದ್ದು ಫಸ್ಟ್ ಸಿನಿಮಾ ಅದು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಎಲ್ಲ ಸಾಂಗ್ಸ್ ಹಿಟ್, ಎಲ್ಲ ಹಾಡುಗಳು ಚೆನ್ನಾಗಿದೆ. ತಂಗಾಳಿ ಆಗಿರ್ಬೋದು, ರಾಘುದ್ ಇಂಟ್ರೊಡಕ್ಷನ್, ಎಲ್ಲಾನು ಚೆನ್ನಾಗಿದೆ. ಬಟ್ ಡೆಫಿನೆಟ್ಲಿ ಬಣ್ಣಗಳ ಹೊಸ ಲೋಕ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್. ಸೊ ಸಿನಿಮಾ ಯಾವಾಗ ಟಿವಿಯಲ್ಲಿ ಬಂತು, ಇಟ್ ಬಿಕೇಮ್ ಅ ಕಲ್ಟ್ ಫಿಲ್ಮ್. ಸೊ ಅದರಿಂದ ಇವಾಗ ತನಗೂ ನನಗೆ ಜನ ಅಷ್ಟೇ ಪ್ರೀತಿ ಕೊಡ್ತಾರೆ. ಒಂದು ಸಾಂಗ್ ಬಗ್ಗೆ ನೀವು ಹೇಳಬೇಕು, ಚುಕುಬುಕು ಚುಕುಬುಕು. ಅಂದರೆ ಡ್ಯಾನ್ಸ್ ಅಂದರೆ ಯಾವ ಲೆವೆಲಿಗೆ ನೀವು ಮತ್ತು ವಿಜಯ ರಾಘವೇಂದ್ರ ಅವರು ಸ್ಟೆಪ್ಸ್ ಹಾಕಿದ್ದೀರಾ ಅಂತಂದರೆ, ಲೈಕ್ ಅಂದರೆ ಆ ಥರ ಲೈಕ್ ಅಂದರೆ ಡ್ಯಾನ್ಸರ್ಸ್ ತುಂಬ ಕಡಿಮೆ ನಾವು ಆ್ಯಕ್ಚುಲಿ, ಅಂದರೆ ಫೀಮೇಲ್ ಲೀಡ್ಸ್ ಕನ್ನಡದಲ್ಲಿ ಆ ಲೆವೆಲ್ ಡ್ಯಾನ್ಸ್ ಮಾಡಿರೋದೆಲ್ಲ. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂದರೆ ಇವನ್ ವಿಜಯ ರಾಘವೇಂದ್ರ ಸರ್ ವಾಸ್ ಲೈಕ್ ಹಿ ವಾಸ್ ವೆರಿ ಫ್ಲಾಲೆಸ್ ಆ್ಯಕ್ಚುಲಿ. ಅವ್ರದ್ದು ಪರ್ಫಾರ್ಮೆನ್ಸ್ ಸೊ ಆಬ್ವಿಯಸ್ಲಿ ನಾನು ಐ ಬಿನ್ ಲಕ್ಕಿ ಅನ್ಸುತ್ತೆ ದಟ್ ಯು ನೋ ಮೈ ಫಸ್ಟ್ ಫಿಲ್ಮ್ ಅಂತೂ ನಾನು ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಹಾರ್ಟ್ ಬೀಟ್ಸಲ್ಲೇ ನಂಗೆ ಸಿಕ್ಕಿದ್ದು. ಸೊ ಇನ್ನೊಂದೇನಾಯಿತು ಅಂದರೆ, ಅಗೇನ್ ನನ್ನ ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ನೀವು ನೋಡಿದ್ರೆ ಚಿಕ್ಕಬುಕ್ಕಲ್ಲಿ ಎಲ್ಲರೂ ನನ್ನ ಪರಿಚಯ ಇರೋರು. ಎಲ್ಲರೂ, ನಾನು ಹೇಳಿದ್ನಲ್ಲ, ನಾನು ಆ್ಯಸ್ ಅ ಡಾನ್ಸರ್ ಆಗಿ ಇವರೆಲ್ಲರೂ ಆರ್ಕೆಸ್ಟ್ರಾಲ್ ಡ್ಯಾನ್ಸ್ ಮಾಡಿದ್ದಾರೆ. ನೀವು ಹಿಂದೆ ಯಾರ್ಯಾರು ನೋಡ್ತಿರಲ್ಲ ಎಲ್ಲರೂ ಅದರಲ್ಲಿ ಹರ್ಷನೂ ಇದ್ದಾರೆ. ಹರ್ಷ ನಮ್ಮ ಈ ಡೈರೆಕ್ಟರ್, ಅವರೂ ಇದ್ದಾರೆ. ಸೊ ಹಿ ವಾಸ್ ಜಸ್ಟ್ ಎಂಟರಿಂಗ್ ದ ಫಿಲ್ಮ್ ಇಂಡಸ್ಟ್ರಿ ಅವಾಗ. ಸೊ ನೀವು ಬ್ಯಾಕ್ಗ್ರೌಂಡ್ ನನ್ಗೆ ಹೆಂಗಂದ್ರೆ ನನ್ನ ಈ ಫಿಲ್ಮಲ್ಲಿ ಎಲ್ಲರೂ ಪರಿಚಯದವ್ರು ಸಿಕ್ಬಿಟ್ರಲ್ಲಪ್ಪ, ಆ್ಯಂಡ್ ದೇ ವರ್ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಮೀ. ಅವಾಗ ನಾನು ಆಲ್ರೆಡಿ ಐ ಎಂಟರ್ಡ್ ಆಸ್ ಅ ಲೀಡ್ ಆ್ಯಕ್ಟರ್. ಸೊ ಎಲ್ರಿಗೂ ಎಷ್ಟು ಖುಷಿ ಅಂದರೆ ನಮ್ಮ ಹುಡುಗಿ ಅಂತ ಹೇಳಿ ಎನ್ಕರೇಜ್ಮೆಂಟ್ ನನಗೆ ಸಿಕ್ಕಿದ್ದು. ಇಟ್ ವಾಸ್ ಅಮೇಝಿಂಗ್, ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಆ ಹಾಡಲ್ಲಿ ನನಗೆ ಐ ಥಿಂಕ್ ಇನ್ನೂ ಹುಮ್ಮಸ್ ಬಂತು. ಏನಕ್ಕಂದರೆ ಎಲ್ಲರೂ ಪರಿಚಯದವ್ರು ಇದ್ರಲ್ಲ, ಸೊ ಅದರಲ್ಲಿ ನನಗೆ ಆ ಎನರ್ಜಿ ಸಿಕ್ತು. ಬಟ್ ಡೆಫಿನೆಟ್ಲಿ ಬಿಕಾಸ್ ಐ ಕಮ್ ಫ್ರಮ್ ಅ ಡಾನ್ಸಿಂಗ್ ಬ್ಯಾಕ್ಗ್ರೌಂಡ್. ಮತ್ತು ಕೊರಿಯೋಗ್ರಾಫರ್ಸ್ ಹೆಂಗಂದ್ರೆ, ನಿಮಗೆ ಡಾನ್ಸ್ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಡಬಲ್ ಮಾಡ್ಬಿಡ್ತಾರೆ. ನಿಮ್ಗೆ ಡಾನ್ಸ್ ಬರಲ್ಲ ಅಂದರೆ ಎಷ್ಟು ಮಿನಿಮೈಸ್ ಮಾಡ್ತಾರೋ ಅಷ್ಟು ಮಿನಿಮೈಸ್ ಮಾಡಿಬಿಡ್ತಾರೆ. ಬಟ್ ಬರುತ್ತೆ ಅಂತ ಗೊತ್ತಿದ ತಕ್ಷಣ ನನಗಂತೂ ಇನ್ನೂ ಜಾಸ್ತಿನೇ ಹೇಳ್ತಾರಲ್ಲ, ಕಿತ್ತಾಕ್ಬಿಟ್ರು. ಸೊ ಹಾಗಾಗಿ ಇಟ್ ವಾಸ್ ರಿಯಲಿ ನೈಸ್. ರಾಜೇಶ್ ಬ್ರಹ್ಮಾವರ್ ಅವರು ಐ ಥಿಂಕ್ ಅದನ್ನ ಕೊರಿಯೋಗ್ರಾಫ್ ಮಾಡಿದ್ದು. ಬಟ್ ಎನರ್ಜಿ ವಾಸ್ ಆನ್ ಲೈಕ್ ಅನದರ್ ಲೆವೆಲ್ ಆಕ್ಚುಲಿ. ಬಿಕಾಸ್ ಐ ಆಮ್ ಅ ಸ್ಟೇಜ್ ಡಾನ್ಸರ್ ಅಲ್ವಾ. ಸ್ಟೇಜಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಮಾಡುವಾಗ ನೀವು ಹೆಂಗೆ ಬೇಕಾದರೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಪುಟ್ ಎನರ್ಜಿ, ಬಿಕಾಸ್ ಲೈವ್ ಆಡಿಯನ್ಸಸ್ನ ನೀವು ಆ ಎನರ್ಜಿನ ಮ್ಯಾಚ್ ಮಾಡಿಲ್ಲ ಅಂದರೆ ಲೈವ್ ಆಡಿಯನ್ಸಸ್ ಡಮ್ಮಿ ಆಗೋಗ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಡಮ್ಮಿ ಆದರೆ ಅವ್ರಿಗೆ ಆ ಎನರ್ಜಿ ಬರಲ್ಲ. ಸೊ ಸಿನ್ಸ್ ಐ ಆಮ್ ಅ ಸ್ಟೇಜ್ ಆರ್ಟಿಸ್ಟ್, ನನಗೆ ಆ ಎನರ್ಜಿ ಹಾಕಿ ನಾನು ಒಂದೇ ಈವ್ನಿಂಗಲ್ಲಿ 2-3-4 ಸಾಂಗು ಫುಲ್ ಎನರ್ಜಿ ಇರೋ ಸಾಂಗ್ನ ಕಂಟಿನ್ಯೂಸ್ ಆಗಿ ಮಾಡ್ಬಿಡ್ತಾ ಇದ್ದೆ. ಸೊ ಆ ಲೆವೆಲ್ ಆಫ್ ಎನರ್ಜಿ ನನಗೆ ಇರ್ತಾ ಇತ್ತು. ಸೊ ಐ ಥಿಂಕ್ ಈಗಲೂ ಇದೆ ಅಟ್ ದಿಸ್ ಏಜ್. ಸೊ ರೀಲ್ಸ್ ಎಲ್ಲ ನೋಡಿದ್ದೆ. ಸೊ ಹಾಗಾಗಿ ಇಟ್ ವಾಸ್ ರಿಯಲಿ ನೈಸ್. ನನಗೆ ಅವಕಾಶ ಸಿಕ್ಕಿದ್ದೆ ನನ್ನ ತಡ. ಐ ಸೆಡ್ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತೇಳಿ ಐ ಡಿಡ್ ಇಟ್. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ನನಗೊಂಚೂರು ಅನ್ಫಾರ್ಚುನೇಟ್ ಸಿಚುವೇಶನ್ ಇತ್ತು. ಬಿಕಾಸ್ ಅವತ್ತಿನ ದಿನಾನೇ ಶೂಟಿಂಗ್ ದಿನಾನೇ ಬೆಳಗ್ಗೆನೇ ನಮ್ಮ ತಂದೆಯವರ ತಾಯಿ ತೀರ್ಕೊಂಡ್ರು.
ಓಕೆ ಸೇಮ್ ಡೇ ಚಿಕ್ಕು ಬುಕ್ಕು ಶೂಟಿಂಗ್ ನಡೆಯೋ ದಿನಾನೇ ಅವತ್ತಿಂದ ನನ್ನ ತಾಯಿನೂ ನನ್ನ ಜೊತೆ ಬಂದಿರಲಿಲ್ಲ. ಐ ಅರ್ಲಿ ಮಾರ್ನಿಂಗ್ ವೆಂಟ್ ಟು ದ ಹಾಸ್ಪಿಟಲ್. ಅವ್ರ ಮುಖ ನೋಡಿ, ಬಿಕಾಸ್ ಐ ಹ್ಯಾಡ್ ಕಮಿಟೆಡ್ ಹಿಯರ್, ನಾನು ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ವಾಸ್ ಸಡನ್ಲಿ ಆಗಿದ್ದು. ಅವ್ರು ಹುಷಾರಿರಲಿಲ್ಲ, ಬಟ್ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಹರ್ ಟು ಪಾಸ್ ಅವೇ ದಿಸ್ ಸೂನ್. ಸೊ ಇಮಿಡಿಯೇಟಾಗಿ ಅದಾಯಿತು. ಆ್ಯಕ್ಚುಲಿ ನಾನು ಅವತ್ತು ಆ ಲೆವೆಲ್ ಆಫ್ ನನಗೆ ಎನರ್ಜಿ ನಿಮಗೆ ಅನಿಸಿರ್ಬೋದು, ಬಟ್ ನನ್ನ ಮನಸ್ಸು ಅಷ್ಟೊಂದು ಇರಲಿಲ್ಲ. ಇನ್ಸೈಡ್ ಐ ವಾಸ್ ಫೀಲಿಂಗ್ ದ ಪೇನ್, ಬಟ್ ಐ ಡೋಂಟ್ ನೋ, ಪ್ರಾಬಬ್ಲಿ ಏನೋ ಇಟ್ ಜಸ್ಟ್ ಹ್ಯಾಪೆಡ್. ಬಟ್ ಇನ್ನೊಂದೇನಂದರೆ ನನಗೆ ಅವಾಗ ಯಾರೂ ನನ್ನ ಜೊತೆಗೂ ಇರಲಿಲ್ಲ. ಐ ವಾಸ್ ಆಲ್ ಅಲೋನ್. ಒಂಥರ ಇಟ್ ವಾಸ್ ಅ ಡಿಫ್ರೆಂಟ್ ಮೂಡ್ ಆಲ್ ಟುಗೆದರ್. ಬಟ್ ಆಡಿಯನ್ಸಸ್ಗೆ ಅದು ಕಾಣಲಿಲ್ಲ ಅಷ್ಟೇ. ಡೆಫಿನೆಟ್ಲಿ ನಮಗಂತೂ ಆ ಥರ ಏನು. ರಾಘು ಇಸ್ ಅ ಗುಡ್ ಡಾನ್ಸರ್, ಇಸ್ ಅ ವೆರಿ ಗುಡ್ ಡಾನ್ಸರ್. ಸೊ ಅವ್ರ ಜೊತೆ ಯಾರು ಡಾನ್ಸರ್ ಇರ್ತಲ್ಲ ಅವ್ರ ಜೊತೆ ಡಾನ್ಸ್ ಮಾಡೋದು ಮಜಾ ಬರುತ್ತೆ. ಸೊ ವಿ ಕ್ಯಾನ್ ಕೋಆರ್ಡಿನೇಟ್, ವಿ ಕ್ಯಾನ್ ಟಾಕ್, ವಿ ಕ್ಯಾನ್ ಸೇ, ವಿ ಕ್ಯಾನ್ ಡಿಸ್ಕಸ್ ಐಡಿಯಾಸ್ ಆ್ಯಂಡ್ ಡೂ. ಹಂಗಾಗಿ ನಮಗೆ ಅದಾದಮೇಲೆ ಅಂದರೆ ನಿಮ್ಮ ಫಿಲ್ಮೋಗ್ರಫಿ ಆಲ್ಮೋಸ್ಟ್ ಈಗ 2006 ಏನೋ ನಿಮ್ದು ಲಾಸ್ಟ್ ಎಂಡ್ ಆಯಿತು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಇನ್ನು 10 years ಒಳಗಡೆನೆ ನಿಮ್ಮ ಕರಿಯರ್ ಆಲ್ಮೋಸ್ಟ್ ಲೈಕ್ ಅಂದರೆ ಫಿಲ್ಮ್ಸ್ ಮಾಡೋದು ಶುರು ಆಯಿತು, ಸ್ಟಾಪ್ ಆಗೋಯ್ತು ಆ್ಯಕ್ಚುಲಿ. ಅಂದರೆ ಅದ್ರಲ್ಲಿ ಬಾಬರ ರಸಿಕಾ ಬರುತ್ತೆ, ಮದುವೆ ತವರಿನ ಸಿರಿ ಆಗುತ್ತೆ, ಮತ್ತು ರೋಡ್ ರೋಮಿಯೋ ಲಾಸ್ಟ್ ಗ್ರೀನ್ ಸಿಗ್ನಲ್ ಬರುತ್ತೆ. ಅಂದರೆ ನೋಟ್ವರ್ತಿ ಫಿಲಮ್ಸೇನೆ, ಬಟ್ ಕೆಲವು ಥಿಯೇಟರ್ ವರ್ಕ್ ಆಗದೆ ಇರಬಹುದು ಅಥವಾ ಆ ಥರದ್ದೆಲ್ಲ. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಟ್ಯಾಲೆಂಟ್ ಎಲ್ಲೂ ಕೂಡ ನೋಟಿಸ್ ಆಗದೆ ಅಂತೂ ಹೋಗಲಿಲ್ಲ ಇದುವರೆಗೂ. ಬಟ್ ಅದೇ ಈಗ ಅಗೈನ್ ವಾಪಸ್ ಅಂದರೆ ಕನ್ನಡದಲ್ಲಿ ಅಂದರೆ ಈ ಥರ ಡ್ಯಾನ್ಸ್ ಗೊತ್ತಿರುವಂತಹ ಪ್ಲಸ್ ಪರ್ಫಾರ್ಮೆನ್ಸಲ್ಲಿ ಅವ್ರದ್ದೇ ಆದಂತಹ ಪೊಟೆನ್ಷಿಯಲ್ ಇರುವಂತಹ ನಟಿಯರು ತುಂಬ ಕಡಿಮೆ ಅಂತೂ ಆಗಿದ್ದಾರೆ ಇವಾಗ. ಆ್ಯಕ್ಚುಲಿ ನೀವು ಆದ ನಂತರ ನೀವು ಸೇಮ್ ಸಮಕಾಲೀನರು ಅಂತ ಹೇಳಿದ್ರೆ ರಮ್ಯಾ ಅವರು, ರಕ್ಷಿತಾ ಅವರೆಲ್ಲ ಇದ್ದರು. ಅದು ಆಲ್ಮೋಸ್ಟ್ ಈಗ ಅದಾದ್ಮೇಲೆ ಈಗ ರಚಿತಾ ರಾಮ್ ಅವರಿದ್ದಾರೆ, ಈಗ ರುಕ್ಮಿಣಿ ವಸಂತ್ ಆ ಥರದ್ದೆಲ್ಲ ಸ್ವಲ್ಪ ಇವಾಗ ಚೈತ್ರ ಆಚಾರ್ ಅವರೆಲ್ಲ ಬರ್ತಾ ಇದ್ದಾರೆ. ಏನು ಅದೊಂದು ವಾಯ್ಡ್ ಇದೆ ಇವಾಗ ಆ್ಯಕ್ಚುಲಿ. ಬಿಕಾಸ್ ಈಗ ನಿಮಗೆ ಸೂಟ್ ಆಗುವಂತಹ ಕೆಲವೊಂದಷ್ಟು ರೋಲ್ಸ್ನ ಬೇಕಿದ್ರೆ ಇಂಡಸ್ಟ್ರಿಯವರು ಬರೀಬಹುದು, ಅಥವಾ ಸ್ಕ್ರಿಪ್ಟ್ ಆ ಥರದೊಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಅಥವಾ ವಿಮೆನ್ ಓರಿಯೆಂಟೆಡ್, ಇಟ್ ಮೇ ನಾಟ್ ಬಿ ಲೈಕ್ ಅಂದರೆ ಏನೋ ಒಂದು ಆರ್ಟ್ ಫಿಲಮ್ ಥರ ಅಂತಲ್ಲ, ಎಕ್ಸಾಕ್ಟ್ಲಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರುವಂತಹ ಅಥವಾ ಒಂದು ಫೀಮೇಲ್ ಲೀಡ್ಸ್ಗಳೇ ಇರುವಂತಹ ಒಂದು ಸಿನಿಮಾ ಬರುವಂತಹ ಅವಕಾಶ ಜಾಸ್ತಿ ಇದೆ ಆ್ಯಕ್ಚುಲಿ. ನಿಮ್ಮನ್ನು ಚೆನ್ನಾಗಿ ಬಳಸ್ಕೊಳ್ಬಹುದು ಕೂಡ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ್ಯಕ್ಚುಲಿ ಕನ್ನಡ ಚಿತ್ರರಂಗ? ನೀವು ಹೇಳ್ತಿದ್ದೀರಾ ಅಂದರೆ ಅದು ಈ ಫಿಲ್ಮ್ ಮೇಕರ್ಸ್ಗೆ ತಲುಪಬೇಕದು. ಹೌದು. ನಾನು ಯಾವತ್ತೂ ಹೇಳಿಲ್ಲ ದಟ್ ನಾನು ಸಿನಿಮಾ ಮಾಡಲ್ಲ ಅಂತ, ನಾನು ಯಾವತ್ತೂ ಹೇಳಿಲ್ಲ. ಜನ ಅಸ್ಯೂಮ್ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಅವರಾಗೇ ತಿಳ್ಕೊಂಡು ಇವ್ರು ಸಿನಿಮಾ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದಾರೆ. ನಾನು ರಿಜೆಕ್ಟ್ ಮಾಡಿರೋಗಳು ಕಾರಣಗಳು ಏನಂದರೆ ನನಗೆ ಅದು ಕನೆಕ್ಟ್ ಆಗಲಿಲ್ಲ. ಸಬ್ಜೆಕ್ಟ್ಸ್ ಕನೆಕ್ಟ್ ಆಗದೆ ಇರೋ ಕಾರಣಕ್ಕೆ ಮಾತ್ರ ನಾನು ಸ್ವಲ್ಪ ಬ್ಯಾಕ್ ಸೀಟ್ ತೊಗೊಂಡೆ ಹೊರತು ನಾನು ಯಾವತ್ತೂ ಸಿನಿಮಾ ಮಾಡಲ್ಲ ಅಂತ ಹೇಳಲಿಲ್ಲ. ಮತ್ತು ನಾನು ಹೇಳ್ತಿದ್ದೀನಲ್ಲ, ಜನರಿಂದ ಪ್ರೀತಿ ಇವಾಗ ತನಕನೂ ಇದೆ. ನಾನು ಮಾಡಿರೋ ಕೆಲವು ಸಿನಿಮಾಗಳು ಮಾತ್ರ, ಲೈಕ್ ಐ ಕ್ಯಾನ್ ಕೌಂಟ್ 8 to 9 films ಪ್ರಾಬಬ್ಲಿ ಅಷ್ಟೇ ನಾನು ಮಾಡಿರೋದು. ನೀವು ಹೇಳಿದಾಗೆ 10 years ಆಫ್ ಸ್ಪ್ಯಾನಲ್ಲಿ ಅಷ್ಟೇ. ಪೀಪಲ್ ರಿಮೆಂಬರ್ ಆಕ್ಚುಲಿ, ಮರ್ತಿಲ್ಲ ಇದ್ರಲ್ಲ ಈ ಥರ ಒಬ್ರು ಅಂತ. ಅಂದ್ರೆ ನೀವೇನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಕ್ಕೇನೆ ಸ್ಕ್ರೀನ್ ಮೇಲೆ ಜನಕ್ಕೆ ನೆನಪಿರೋದು. ಬಿಕಾಸ್ ಇವತ್ತಿನ ಒಂದು ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಆಗ ಎಷ್ಟು 2006-7 ಆಕ್ಟ್ ಮಾಡಿ ಯಾಕಂದ್ರೆ ಇಂಡಸ್ಟ್ರಿಯಿಂದ ದೂರ ಆದಂತಹ ವ್ಯಕ್ತಿನ ಇವತ್ತಿಗೂ ಜ್ಞಾಪಿಸ್ಕೊಳ್ತಾರೆ ಅಂದ್ರೆ ಏನೋ ಒಂದು ಸ್ಟಫ್ ಇದೆ ಅಂತಾನೆ ಅರ್ಥ. ಕರೆಕ್ಟ್. ಸೊ ನೀವು ಹೇಳ್ದಂಗೆ ಆ ಥರ ಎಷ್ಟೋ ಬೇರೆ ಕಲಾವಿದರು ಮಾಡಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಆ ಇಂಪ್ಯಾಕ್ಟ್ ಕಡಿಮೆ ಇತ್ತು ಏನೋ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಕಾಂಟ್ ಟಾಕ್ ಅಬೌಟ್ ದೆನ್, ಬಟ್ ಐ ಕ್ಯಾನ್ ಟಾಕ್ ಅಬೌಟ್ ಮೈ ಸೆಲ್ಫ್ ದಟ್ ಎಸ್ ಅಫ್ಕೋರ್ಸ್ ಮಾಡಿರೋ ಕೆಲವು ಚಿತ್ರಗಳು ನಾನು ಏನಕ್ಕೆ ಯಾವಾಗಲೂ ನಾನು ಕ್ವಾಲಿಟಿ ಮೇಲೆ ಸ್ಟ್ರೆಸ್ ಮಾಡೋದಂದರೆ 100 ಸಿನಿಮಾ ಮಾಡೋಕ್ಕಿಂತನೂ ಒಂದು 10 ಸಿನಿಮಾ ಚೆನ್ನಾಗಿರೋದು ಮಾಡಬೇಕು. ದಟ್ ವಾಸ್ ಆಲ್ವೇಸ್ ಮೈ ಥಿಂಗ್. ಅದಕ್ಕೇನೆ ಪ್ರಾಬಬ್ಲಿ ಇವಾಗ ತನಕನೂ ಜನ ಅದನ್ನ ಗುರುತಿಸ್ತಾರೆ, ಆ ಕ್ವಾಲಿಟಿನ ಗುರುತಿಸ್ತಾರೆ, ನನ್ನ ಒಂದು ಪರ್ಫಾರ್ಮೆನ್ಸ್ನ ಗುರುತಿಸ್ತಾರೆ. ಅಡ್ಮೈರರ್ಸ್ ಕಡಿಮೆ ಆಗಿಲ್ಲ ನನಗೆ, ಎಲ್ಲೋ ಇಂಡಸ್ಟ್ರಿ ಮರ್ತೋಗಿದೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ದಟ್ ಇಟ್ಸ್ ಅ ಸ್ಯಾಡ್ ಪಾರ್ಟ್ ಆಫ್ ವಾಟ್ ಎವರ್. ಪ್ರಾಬಬ್ಲಿ ಇಂಡಸ್ಟ್ರಿ ಬದಲಾಗ್ತಾ ಇರುತ್ತೆ, ಜನ ಬದಲಾಗ್ತಾ ಇದ್ದಾರೆ, ಹೊಸ ಜನ ಬರ್ತಾ ಇದ್ದಾರೆ. ಈಗ ನೀವು ಯು ಆರ್ ರಿಯಲಿ ಯಂಗ್. at that time ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಐ ಥಿಂಕ್ 1-2 ವರ್ಷ ಆದ್ಮೇಲೆ ಮುಂಚೆ ನೀವು ಹುಟ್ಟಿದ್ದೀರಾ. ಬಟ್ ಸ್ಟಿಲ್ ನಿಮ್ಮನ್ನ ಜ್ಞಾಪಕ ಇದೆ ಆಸ್ ಅ ನೀವು ಜೆನ್ಸಿಯಲ್ಲಿ ಫಾಲೋ ಆಗ್ತೀರಾ ಅಲ್ವಾ? ಮಿಲೇನಿಯಲ್ ಜೆನ್ಸಿ ಕಸ್ಪ್ ಅಂತ ಹೇಳ್ಬೋದು. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಬರೋ ಫಿಲ್ಮ್ ಮೇಕರ್ಸ್ಗೂ ಗೊತ್ತಿದೆ ಅಶ್ವಿತಾ ಯಾರು ಅಂತ. ಬಟ್ ಪ್ರಾಬಬ್ಲಿ ಐ ಡೋಂಟ್ ನೋ ವೈ ಅಪ್ರೋಚ್ ಮಾಡೋರು ಬೇಕು. They should approach and I am ready. You tell me you want me to give you auditions, I will do it. See, ಇವಾಗ ನಾನು I don't mind starting from zero also. It's not a problem. And ಇಷ್ಟು ವರ್ಷ ನಾನು ಸುಮ್ಮನೆ ಕೂತಿಲ್ಲ. I have trained myself, I have maintained myself. ನಾನು undue, I am not that kind. ನನಗೊಂದು ರೂಟೀನ್ ಇದೆ ಲೈಫಲ್ಲಿ. ನಾನು ಮಲ್ಗೋ ಟೈಮಿಂಗ್ ಇದೆ, ಎದ್ದೋಳೋ ಟೈಮಿಂಗ್ ಇದೆ, ಊಟ ಮಾಡೋ ಟೈಮಿಂಗ್ ಇದೆ, ಎಲ್ಲದನ್ನು ನಾನು ಒಂದು ರೂಟೀನ್ ಏನಕ್ಕೆ ಫಾಲೋ ಮಾಡ್ತೀನಿ ಅಂದರೆ
ಅ ಪರ್ಸನ್ ಹ್ಯಾಸ್ ಟು ಇವಾಲ್ವ್. ಹೌದು. ಟೈಮ್ ಪ್ರಕಾರ ಇವಾಲ್ವ್ ಆಗ್ತಾ ಇರಬೇಕು. ನಾವು ಟೈಮ್ ಜೊತೆ ನಡೆದಿಲ್ಲ ಅಂದರೆ ನಾವು ಹಿಂದೆ ಉಳಿತೀವಿ, ರೈಟ್? ಸೊ ಇವಾಗ AI ಇದೆ ಅಂದರೆ AI ಜೊತೆ ನಾವು ಮುಂದೆ ಹೋಗಬೇಕು. ನಾವು AI ಬೇಡ ನಂದೇ ಮಾಡ್ತೀನಿ ಅಂತ ಹೋದರೆ ಯು ವಿಲ್ ಬಿ ಅ ಫೇಲ್ಯೂರ್. ಯು ಹ್ಯಾವ್ ಟು ಹ್ಯಾವ್ ಯೋರ್ ಓನ್ ಐಡಿಯಾಸ್ ಆ್ಯಂಡ್ ಯೆಟ್ ಯು ಹ್ಯಾವ್ ಟು incline with the current situation. So ಹಾಗಾಗಿ I have trained myself, whether it is acting, whether it is dancing. ಟ್ರೈನಿಂಗ್ ಅಂದರೆ ನಾನು ಯಾವುದು ಟ್ರೈನಿಂಗ್ ಸ್ಕೂಲ್ಗೆ ಹೋಗಿಲ್ಲ. ಈಗ ನಾನೇ ನೋಡ್ತಾ ಇದ್ದೀನಲ್ಲ, ನಾನು ನೋಡಿನೇ ಕಲ್ತಿದ್ದು. ನಾನು ಚಿಕ್ಕವಳಿಂದನೂ ನೋಡಿ ಕಲ್ತಿರೋದು. ಇವಾಗಲೂ ನಾನು ಯಾವ ರೀತಿ ಆ್ಯಕ್ಟರ್ಸ್ ಇವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ನೋಡಿದಾಗ ಐ ಫೀಲ್ ದಟ್ ಐ ಹ್ಯಾವ್ ಮಚ್ ಮೋರ್ ಪೊಟೆನ್ಷಿಯಲ್ ಇನ್ ಮೀ ಟು ಡೂ. ಈಗ ನನಗೆ ಅವಕಾಶ ಕೊಟ್ಟರೆ ನಾನು ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಸೊ ಆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ನೀವು ಹೇಳಿದಾಗೆ ಎಸ್ ಅಫ್ಕೋರ್ಸ್ ನನಗೆ ಈಗ ನಾನು ಕಮ್ ಬ್ಯಾಕ್ ಮಾಡಬೇಕು ಅಂದರೆ ಇಟ್ ಶುಡ್ ನಾಟ್ ಬಿ ಲೈಕ್ ಎನಿ ರೋಲ್. ಮತ್ತೆ ಅದೇ ಥರ ರೋಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದೇರ್ ಆರ್ ಮೆನಿ ರೋಲ್ಸ್ ವೇರ್ ಅ ವುಮನ್ ಇಸ್ ಸ್ಟ್ರಾಂಗ್ಲಿ ಓರಿಯೆಂಟೆಡ್. ಆ ಥರ ಒಂದು ರೋಲ್ಸ್ ಯಾಕೆ ನಮ್ಮ ಕನ್ನಡದವ್ರು ಮಾಡ್ತಿಲ್ಲ ಅನ್ನೋದು ನನ್ನ ಒಂದು ಎಲ್ಲೋ ಒಂದು ಕಡೆ ಆ ಒಂದು ನೋವಿದೆ. ಯಾಕಂದರೆ ಇಟ್ ಈಸ್ ನಾಟ್ ಅಬೌಟ್ ಫೀಮೇಲ್ ಓರಿಯೆಂಟೆಡ್ ಅಂದಿದ ತಕ್ಷಣ ಮೈಥೊಲಾಜಿಕಲ್ ಸಬ್ಜೆಕ್ಟ್ಗೆ ಹೋಗ್ಬಿಡ್ತಾರೆ. ಅದು ಒಂದು ಟ್ರೆಂಡ್ ಆಯಿತು. ಇವಾಗ ಮಾಡರ್ನ್ ವಿಮೆನ್ ಆರ್ ಸೋ ಸ್ಟ್ರಾಂಗ್, ರೈಟ್? ನಾವು ಒಂದು ನಾರ್ಮಲ್ ವೆಸ್ಟರ್ನ್ ಅಟೈರ್ ಹಾಕೊಂಡು ವಿ ಸ್ಟಿಲ್ ನೋ ಹೌ ಸ್ಟ್ರಾಂಗ್ ವಿ ಆರ್. ಆ್ಯಂಡ್ ಐ ಆಮ್ ಒನ್ ಆಫ್ ದೋಸ್ ಪೀಪಲ್ ಇನ್ ರಿಯಲ್ ಲೈಫು ನಾನು ಆ ಥರ ಇದ್ದೀನಿ. ಐ ಬಿನ್ ದಟ್ ಸ್ಟ್ರಾಂಗ್ ಪರ್ಸನ್. ಹೆಡ್ಡಲ್ಲಿ ಹೇಳ್ತಾರಲ್ಲ, ಮೆಂಟಲಿ ಫಿಸಿಕಲಿ ಐ ಬಿನ್ ಸ್ಟ್ರಾಂಗ್. ಸೊ ಐ ನೋ ದಟ್ ಐ ಕ್ಯಾನ್ ರೆಪ್ರೆಸೆಂಟ್ ಸಚ್ ರೋಲ್ಸ್. ಬರೆಯೋರು ಇರಬೇಕು, ಅವಕಾಶ ಕೊಡೋರು ಇರಬೇಕು. ಅದೇ ಎಕ್ಸಾಕ್ಟ್ಲಿ ಬರವಣಿಗೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಈಗ ಇಟ್ ಈಸ್ ನಾಟ್ ಲೈಕ್ ಏಜ್ ಗ್ರೂಪ್ ಅಂತ. ಲೈಕ್ ಫಾರ್ ಎನ್ ಇನ್ಸ್ಟೆನ್ಸ್ ಈಗ ಎನಿ ಏಜ್ ಗ್ರೂಪ್ ಫಾರ್ ದಟ್ ಮ್ಯಾಟರ್ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ನ ಲೈಕ್ ಅಂದರೆ ತಲೆಲಿಟ್ಕೊಂಡು ಒಂದು ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್ ಏನು ಮಾಡ್ತಾರಲ್ಲ, ರಿಯಲ್ ಲೈಫ್ ಸಿಚುವೇಶನ್ಸ್ನ ತಲೆಲಿಟ್ಕೊಂಡು ಬರೆಯುವಂತಹ ಬರವಣಿಗೆಗಾರರು ನಮ್ಮಲ್ಲಿ ಕಡಿಮೆ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹೀರೋ ಹೀರೋಯಿನ್ ಅಂದರೆ ಬರೀ ಯಂಗ್ ಏಜಲ್ಲಿ ಮಾತ್ರ ಲವ್ ಆಗುತ್ತಾ? ಇಲ್ಲ. ಯು ಕ್ಯಾನ್ ಫಾಲ್ ಇನ್ ಲವ್ ಅಟ್ 40, ಯು ಕ್ಯಾನ್ ಫಾಲ್ ಇನ್ ಲವ್ ಅಟ್ 50 ಆಲ್ಸೋ. ಕರೆಕ್ಟ್. ಅಂಥ ಸಬ್ಜೆಕ್ಟ್ಸ್ ಯಾಕೆ ಮಾಡಲ್ಲ? ಈಗ ನಿಮಗೆ ಈಗ ರೊಮ್ಯಾನ್ಸೇ ಬೇಕು, ಕಾಮಿಡಿನೇ ಬೇಕು ಅಂದ್ರೂ ಎನಿ ಏಜ್ ಲೆವೆಲ್ಸಲ್ಲೂ ಮಾಡ್ಬೋದು ನೀವು, ಆಯಿತಾ? ಜಸ್ಟ್ ಬಿಕಾಸ್ ನೀವು ಇವಾಗ ಯು ಆರ್ 30, 40 ಅಂದಿದ ತಕ್ಷಣ ಸಡನ್ ಆಗಿ ಪೀಪಲ್ ಟರ್ಮ್ ಯು ಓ ಇವ್ರಿಗೆ ಏಜ್ ಆಗಿದೆ, ಓ ಇವ್ರು ಹಿಂಗಿದ್ದಾರೆ. ಅದು ಏನು ಮೈಂಡ್ ಸೆಟ್ ಇಟ್ಕೊಂಡು ಜನ ಆ ಥರ ಮಾತಾಡ್ತಾರೋ ಗೊತ್ತಿಲ್ಲ. ಕೆಲವು ಸರಿ ನನಗೆ ಎಂತೆಂಥ ರೋಲ್ಸ್ಗಳು ಹೇಳ್ಬಿಡ್ತಾರೆ ಅಂದರೆ ನನಗೆ ಅನಿಸುತ್ತೆ ವೈ ಆರ್ ದೇ ಇವನ್ ಕಾಲಿಂಗ್ ಮೀ ಫಾರ್ ಸಚ್ ರೋಲ್ಸ್? ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಥರದ್ದು ರೋಲ್ಸ್? ಅಲ್ಲ, ಈಗ ನಾನು ಅಪ್ಪು ಅವ್ರಿಗೆ ತಂಗಿ ಮಾಡಿರೋದು ಬೇರೆ ವಿಷಯ. ಈಗ ನಾನು ಬೇರೆಯವ್ರಿಗೆ ಅಕ್ಕ ಥರ ಪ್ಲೇ ಮಾಡಬೇಕಾ ಇಲ್ಲ ಅವ್ರ ತಾಯಿ ಥರ ಪ್ಲೇ ಮಾಡಬೇಕಾ, ಅವೆಲ್ಲ ನನಗೆ ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ಸಮಥಿಂಗ್ ದಟ್ ಐ ರೆಪ್ರೆಸೆಂಟ್. ಯು ವಾಚ್ ಮೀ, ಯು ಸಿ ಮೀ ಆರ್ ಯು ಮೀಟ್ ಮೀ. ಸುಮ್ಮನೆ ಆಶಿತಾ ಇದ್ದಾರೆ, ಅವ್ರು ಏನು ನೋಡಿರಲ್ಲ ಅವ್ರ ಬಗ್ಗೆ, ನನ್ನ ಬಗ್ಗೆ. ನನ್ನ ಇನ್ಸ್ಟಾಗ್ರಾಮ್ಗೂ ಹೋಗಿ ನೋಡಿರಲ್ಲ, ನಾನು ಯಾವಾಗ ಕರೆಂಟ್ಲಿ ಹೇಗೆ ಕಾಣ್ತಾ ಇದ್ದೀನಿ, ಕರೆಂಟ್ಲಿ ನನ್ನ ರೆಪ್ರೆಸೆಂಟೇಷನ್ ಏನು, ನನ್ನ ಪರ್ಸ್ನಾಲಿಟಿ ಏನು ನೋಡಿರಲ್ಲ. ದೇ ವಿಲ್ ಜಸ್ಟ್ ಕಾಲ್ ಅಲ್ಲೇ, ಮೇಡಮ್ ಈ ರೋಲ್ಗೆ ನೀವು ಬರ್ತೀರಾ? ಸೀರಿಯಲ್ಗೂ ಕೇಳ್ತಾರೆ. ಒಂದೊಂದು ಸೀರಿಯಲ್ ನನಗೆ ಫಸ್ಟ್ ಆಫ್ ಆಲ್ ಸೀರಿಯಲ್ಸ್ ಏನೋ ಗೊತ್ತಿಲ್ಲ. ಇಟ್ಸ್ ನಾಟ್ ದಟ್ ನನಗೆ ಸೀರಿಯಲ್ಗೂ ಐ ಡೋಂಟ್ ವಾಂಟ್ ಟು ಯಾವುದಕ್ಕೂ ಕೆಳಗೆ ಹಾಕಿ ದೊಡ್ಡ ಮೇಲ್ ಮಾಡೋದಂತ ಅಂತಲ್ಲ. ಎಲ್ಲೋ ಒಂದು ಕಡೆ ನಾನು ಐ ಕಾಂಟ್ ರೆಸನೇಟ್ ವಿತ್ ಸೀರಿಯಲ್. ನನಗೆ ಡಿಫ್ರೆಂಟ್ ರೋಲ್ಸ್ ಮಾಡೋಕ್ಕೆ ಇಷ್ಟ. ಸೀರಿಯಲ್ ಮಾಡಿದ ಒಂದೇ 5 ವರ್ಷ 6 ವರ್ಷ ಒಂದೇ ರೋಲ್ ಮಾಡ್ಕೊಂಡು ಕೂರ್ಬೇಕು, ಅದು ನನ್ನ ಇಟ್ಸ್ ನಾಟ್ ಮೈ ಥಿಂಗ್, ಆಯಿತಾ? ಐ ಲವ್ ಟು ಡೂ ಮೂವೀಸ್ ಬಿಕಾಸ್ ಇಟ್ ಗಿವ್ಸ್ ಮಿ ಅನ್ ಆಪರ್ಚುನಿಟಿ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಟು ಪ್ಲೇ ಬೇರೆ ರೋಲ್ ಪ್ಲೇ ಮಾಡಿ, ರೈಟ್? ಸೊ ಎಲ್ಲದಕ್ಕೂ ಏನೇ ಫೋನ್ ಮಾಡಿ ಕೇಳಿದ್ರು ಜನ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ಇಟ್ಸ್ ಅ ಸ್ಟ್ರಾಂಗ್ ರೋಲ್. ಸ್ಕ್ರಿಪ್ಟ್ ಕೇಳಿದ್ರೆ ಸ್ಟ್ರೆಂತೇ ಇರಲ್ಲ ಸ್ಕ್ರಿಪ್ಟಲ್ಲಿ. ವಿಮೆನ್ ಓರಿಯೆಂಟೆಡ್ ಮ್ಯಾಮ್, ಇದು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಎಲ್ಲೂ ಸ್ಟ್ರೆಂತೇ ಇರಲ್ಲ. ಡಮ್ ಇರುತ್ತೆ ಕ್ಯಾರೆಕ್ಟರು, ಬರೀ ಇವ್ರು ಮಾತಲ್ಲಿ ಮಾತ್ರ ಮೇಲೆ ಮಾಡಿರ್ತಾರೆ ಬಿಕಾಸ್ ಒಂದು ಆರ್ಟಿಸ್ಟ್ ಬಂದ್ಬಿಡ್ಲಿ ಅಂತ. ನನಗೆ ಅದು ಸಮಥಿಂಗ್ ದಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಚೇಂಜ್ ಆಗಬೇಕು. ಈಗ ಧುರಂಧರ್ ನೋಡಿ, ಏನೋ ಐ ಜಸ್ಟ್ ಸಾ ಧುರಂಧರ್ 1, 2 ಎಲ್ಲ ನೋಡಿದ್ದೀನಿ ನಾನು, 2 ನೋಡಿದ್ದೀನಿ. ಐ ವಾಸ್ ವೇಟಿಂಗ್ ಟು ವಾಚ್. ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲನ ನಿಮ್ಗೆ ಅನ್ಸುತ್ತಾ ದಟ್ ಅಫ್ಕೋರ್ಸ್ ರಣವೀರ್ ಸಿಂಗ್ ಇಸ್ ದ ಮೇನ್ ಪ್ರೊಟ್ಯಾಗನಿಸ್ಟ್, ಬಟ್ ದ ರೆಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಎಲ್ಲಿ ಕಡಿಮೆ ಅನ್ಸುತ್ತೆ? ಜಮೀಲ್ಗೂ ಕೊಟ್ಟಿದಾರಲ್ಲ ಅಂತ ಸ್ಟ್ರಾಂಗ್ ಕ್ಯಾರೆಕ್ಟರ್ ನೋಡಿ. ಅವ್ನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಯು ಸಿ ಸಮಥಿಂಗ್ ಎಲ್ಸ್. ರಿಯಲ್ ಧುರಂಧರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ತಿರೋ ಆ ಥರ ಸ್ಕ್ರಿಪ್ಟ್ಸ್ ಯಾಕೆ ಬರೀತಿಲ್ಲ? ಆ ಥರ ಸಿನಿಮಾಗಳು ಯಾಕೆ ಬರ್ತಿಲ್ಲ? ಒಂದು ಹೀರೋ ಹಿಟ್ ಆಗಿದ ತಕ್ಷಣ ಒಂದೇ ಹೀರೋ ಹಿಂದೆ ಹೋಗ್ಬೇಕಂತೇನಿಲ್ವಲ್ಲ, ಒಂದೇ ಹೀರೋಯಿನ್ ಹಿಂದೆ ಹೋಗ್ಬೇಕಂತೇನಿಲ್ವಲ್ಲ, ಬೇರೆಯವರು ಇದಾರೆ ತಾನೆ. ಈಗ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನಮ್ಮ ಏಜಲ್ಲಿ ಎಷ್ಟೋ ಹುಡುಗಿಯರಿದ್ದಾರೆ, ಸ್ವಲ್ಪ ಏನಾದರೂ ಫೇಮಸ್ ಆಗಿದ್ರೆ ಅವ್ರ ಏಜ್ ನೋಡಲ್ಲ ಅವಾಗ.
ಲೀಡ್ ರೋಲ್ಗೆ ಹಾಕ್ತಾರೆ ಜಸ್ಟ್ ಬಿಕಾಸ್ ಒಬ್ರು ಸ್ವಲ್ಪ ಏನೋ ಆ ಲೆವೆಲ್ ಆಫ್ ಫೇಮ್ ನೇಮ್ ಇರಲ್ಲ ದೆನ್ ದೇ ಟರ್ಮ್ ದೇ ಟರ್ಮ್ ಇಟ್ ಇಂಟು ನೋ ಶಿ ವಿಲ್ ಓನ್ಲಿ ಡೂ ದಿಸ್ ಕೈಂಡ್ ಆಫ್ ರೋಲ್ಸ್. That's not the right thing to do. That's not the way. First of all, ನನಗೆ ಈ ಫೋಟೋಸ್ ಕೇಳ್ತಾರಲ್ಲ, ಮೇಡಮ್ ಫೋಟೋಸ್ ಕಳಿಸಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫೋಟೋಸ್ ಕಳಿಸಿ ಏನು ಮಾಡಲಿ ನಾನು? ಮೀಟ್ ಮಾಡಿ, ಹೌದು, ಫೇಸ್ ಟು ಫೇಸ್ ಮೀಟ್ ಮಾಡಿ, ನನ್ನ ಪರ್ಸ್ನಾಲಿಟಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ, ರೈಟ್? ದ್ಯಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಾನು ಹೇಗೆ ವಿತ್ ಮೇಕಪ್ ಕಾಣ್ತೀನೋ ವಿತೌಟ್ ಮೇಕಪ್ ಕಾಣ್ತೀನೋ, ನನ್ನ ಪ್ರಕಾರ ಯುನೋ ವಿತ್ ಮೇಕಪ್ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ ಈಗ. ಇಟ್ ಈಸ್ ಆ್ಯಸ್ ನ್ಯಾಚುರಲ್ ಆಸ್ ಯು ಆರ್, ರೈಟ್? I love to meet such filmmakers. ನೋಡಿ, ಎಂಥ ಈವನ್ ದೊಡ್ಡ ಫಿಲ್ಮ್ ಸ್ಟಾರ್ಗೂ ಎಂತೆಂಥ ರೋಲ್ಗಳಿಗೂ ಕಾಲ್ ಮಾಡ್ತಾರೆ, ಇಲ್ಲ ಅಂತಲ್ಲ. ನನಗೂ ಆ ಥರ ಕಾಲ್ಗಳು ಬಂದಿದೆ, ವೇರ್ ಏನೋ ಮೇಡಮ್ ಇದನ್ನು ಮಾಡ್ತೀರಾ, ಮೇಡಮ್ ಅದನ್ನು ಮಾಡ್ತೀರಾ, ಇವ್ರಿಗೆ ಇವ್ರಿಗೆ ಅಕ್ಕನ ಪಾತ್ರ ಮಾಡ್ತೀರಾ. ಐ ಲೈಕ್, ನಾನು ಹೇಳ್ತೀರ ಅಕ್ಕನ ಪಾತ್ರ ತಂಗಿ ಪಾತ್ರ ಮಾಡೋದು ತಪ್ಪು ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಏನಿದೆ, ಅದು ಏನು ಯಾವ ರೀತಿ ಇನ್ಸ್ಪೈರ್ ಮಾಡ್ತಾ ಇದೆ ಆ ರೋಲ್, ಯಾವ ರೀತಿ ಅದು ಮೋಟಿವೇಟ್ ಮಾಡ್ತಾ ಇದೆ, ಅದು ನನಗೆ ಕನೆಕ್ಟ್ ಆಗ್ತಿದೆಯಾ, ನನ್ನ ಪರ್ಸ್ನಾಲಿಟಿ ಕನೆಕ್ಟ್ ಆಗ್ತಿದೆಯಾ ಎಲ್ಲ ನೋಡಬೇಕಲ್ವಾ. ನೋಡದೆ ಜಸ್ಟು ದ್ಯಾಟ್ ಇಸ್ ನಾಟ್ ವಾಟ್ ಐ ವಾಂಟ್. ಐ ವಾಂಟ್ ಸಂಬಡಿ ಹೂ ಹ್ಯಾಸ್ ಟು ಕಮ್ ಲೈಕ್ ಅನ್ ಆದಿತ್ಯ ಧರ್ ಥರ ಬರಬೇಕು ಯಾರನ್ನ. ಆ್ಯಂಡ್ ಸೇಮ್ ಧುರಂಧರ್ನ ಯಾಕೆ ಒಂದು ಫೀಮೇಲ್ ಓರಿಯೆಂಟೆಡ್ ಮಾಡೋಕ್ಕಾಗಲ್ವಾ? ಫೀಮೇಲ್ ಸ್ಪೈಸ್ ಇಲ್ವಾ? ನಾನು ಹೇಳ್ತೀನಿ ಸ್ಕ್ರಿಪ್ಟ್ ಕಾಪಿ ಮಾಡಿ ಅಂತ ಹೇಳ್ತಿಲ್ಲ ನಾನು. But when you can make for a male, you can also make it for a female. For instance, ರಾಜಿ ಮಾಡಿದ್ರಲ್ವಾ, ಅಲಿಯಾ ಭಟ್ ರಾಜಿ ಮಾಡಿ, ಸೇಮ್ ಸ್ಪೈ, ಶಿ ವಾಸ್ ಅ ಸ್ಪೈ. ಈಗ ರಾಜಿ ಅಂತ ಫಿಲ್ಮ್ಸ್ಗಳು ಬಾಲಿವುಡ್ ಅವ್ರು ಮಾಡ್ತಿದೆ, ಈವನ್ ಮಲಯಾಳಂ ತಮಿಳಲ್ಲೂ ಎಂತ ಒಳ್ಳೊಳ್ಳೆ ಫಿಲ್ಮ್ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಬಟ್ ಐ ಥಿಂಕ್ ಸಮ್ವೇರ್ ಎಲ್ಲೋ ತೆಲುಗು ಕನ್ನಡನೇ ಸ್ವಲ್ಪ ಐ ಥಿಂಕ್ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ಅಷ್ಟೊಂದಿಲ್ಲ. ಮಿಕ್ಕಿದ ಯಾವುದೇ ಇಂಡಸ್ಟ್ರಿ ನೋಡಿ ಫೀಮೇಲ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇಲ್ಲ. ನನಗೆ ಆ ಥರ ರೋಲ್ಸ್ ಮಾಡೋಕ್ಕೆ ಇಷ್ಟ. ನಾನು ಹೇಳ್ತಿಲ್ಲ ನನಗೆ ನನ್ನನ್ನು ನೀವು ಯುನೋ ಅಲ್ಲೇ ಅದೇ ರೋಲೆ ಇದೇ ರೋಲೆ ಅಂತ ಹೇಳ್ತಾ ಇಲ್ಲ. ಐ ಆಮ್ ಓನ್ಲಿ ಸೇಯಿಂಗ್ ಬಿ ಅ ಫಿಲ್ಮ್ ಮೇಕರ್ ಹೂ ಕ್ಯಾನ್ ಮ್ಯಾಚ್ ವಾಟ್ ಅಶಿತಾ ಕ್ಯಾನ್ ಡೂ, ಯುನೋ ವಾಟ್ ಹರ್ ಪರ್ಸ್ನಾಲಿಟಿ ಕ್ಯಾನ್ ಮೀಟ್ ಆ್ಯಂಡ್ ಕನೆಕ್ಟ್. ಇಟ್ ಶುಡ್ ನಾಟ್ ಬಿ ಜಸ್ಟ್ ಫಾರ್ ದ ಹೆಕ್ ಆಫ್ ಇಟ್. ಆ ಥರ ನಾನು ಮಾಡಬೇಕು ಅಂತಿದ್ರೆ ಇಷ್ಟು ವರ್ಷ ಎಷ್ಟೋ ಮಾಡ್ಬೋದಾಗಿತ್ತು. ನನಗದು ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಎಲ್ರಿಗೂ ಹೇಳ್ಕೊಂಡು ಕೂರೋಕ್ಕಾಗಲ್ಲ ಅಷ್ಟೇ. ನಾನು ಸೊ ನೀವು ಅಪಾರ್ಟ್ ಫ್ರಮ್ ಸಿನಿಮಾ ಈಗ ವೆಬ್ ಸೀರೀಸ್ ಆಗಿರ್ಬೋದು, ಅದರ ಮೈಕ್ರೋ ಸೀರೀಸ್, ಅದಕ್ಕೆಲ್ಲ ಯು ಆರ್ ಅಪ್ ಫಾರ್ ಇಟ್? ಐ ಆಮ್ ಓಕೆ ಫಾರ್ OTT ಪ್ಲಾಟ್ಫಾರ್ಮ್ಸ್. ಇವಾಗ OTT ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಅದೇ ತಾನೇ ಮೇನ್ ಬರ್ತಾ ಇರೋದು. ಇನ್ನು ಸ್ವಲ್ಪ ದಿವಸದಲ್ಲಿ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಕ್ಲೋಸ್ ಡೌನ್. ಇಟ್ ಈಸ್ ಆಲ್ ಅಬೌಟ್ OTT, ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಸೊ ಐ ಆಮ್ ಓಕೆ ಫಾರ್ ಇಟ್. ನಾನು ಹೇಳದ್ನಲ್ಲ, ಇಟ್ ಹ್ಯಾಸ್ ಟು ಜಸ್ಟ್ ಕನೆಕ್ಟ್. ಆ್ಯಂಡ್ ಫಿಲ್ಮ್ ಮೇಕರು ಸುಮ್ಮನೆ ಬರಬಾರ್ದು. ಇಟ್ ಶುಡ್ ಬಿ ರಿಯಲಿ ಒಂದು ಕ್ರಾಫ್ಟ್ಗೆ ಬೆಲೆ ಕೊಟ್ಟಿರಬೇಕು, ಅವ್ರಿಗೆ ಕ್ರಾಫ್ಟ್ ಗೊತ್ತಿರಬೇಕು ಏನು ಅಂತ ಫಿಲ್ಮ್ ಮೇಕರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ. ದೇ ನೀಡ್ ಟು ಹ್ಯಾವ್ ಸಮ್ ವಿಷನ್ ಫಸ್ಟ್ ಆಫ್ ಆಲ್. ಯಾ ಡೆಫಿನೆಟ್ಲಿ. ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು ಅಂತ. ಹಂಗಂತ ನಾನು ಯಾರಿಗೂ ಅಪ್ರೋಚ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ. ಐ ವಿಲ್ ಅಪ್ರೋಚ್ ಈವನ್ ಶೆಟ್ಟಿ ಪೀಪಲ್, ಆಲ್ ಆಫ್ ದೆಮ್. ಎಲ್ಲ ನಮ್ಮ ಮಂಗಳೂರವರೇ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ I just need that connection. ಮಾಡಿದ್ದೀರಾ ಅಪ್ರೋಚ್? ನಾನು ಅಪ್ರೋಚ್ ಮಾಡಿದ್ದೀನಿ. ನಾನು ರಾಜ್ಬಿ ಅವ್ರಿಗೂ ಹೇಳಿದ್ದೀನಿ. ನಾನು ಅವ್ರಿಗೆ ಒಂದು ಪ್ರೀಮಿಯರಲ್ಲಿ ಸಿಕ್ಕಿದ್ದೆ, ಸೊ ರಾಜ್ಬಿ ಅವ್ರಿಗೂ ಹೇಳಿದ್ದೀನಿ. ಬಟ್ ಏನಂದ್ರೆ ಅವರೆಲ್ಲ ಬ್ಯುಸಿ ಇರ್ತಾರೆ ಆ ಮೊಮೆಂಟಲ್ಲಿ. ಪ್ರಾಬಬ್ಲಿ ದಟ್ಸ್ ನಾಟ್ ದ ರೈಟ್ ಟೈಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಸ್ಟಿಲ್ ಐ ಡೋಂಟ್ ಲೀವ್ ಎನ್ ಆಪರ್ಚುನಿಟಿ. ನೋಡಿ, ಜಸ್ಟ್ ಬಿಕಾಸ್ ಐ ಬಿನ್ ಅ ರೆಕಗ್ನೈಸ್ಡ್ ಆಕ್ಟರ್ ದಟ್ ಡಸಂಟ್ ಮೀನ್ ದಟ್ ಐ ಶುಡ್ ನಾಟ್ ಆಸ್ಕ್. ಕೆಲಸ ಕೇಳೋದ್ರಲ್ಲಿ ತಪ್ಪಿಲ್ಲ. ಕೆಲಸ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವೇನು ಚಿಕ್ಕೋರಾಗಲ್ಲ, ಆಯ್ತಾ? ನಾನು ಎಲ್ಲೋ ಒಂದು ಕಡೆ ನನಗೆ ಕೆಲಸ ಬಂತು ಆವಾಗ, ಬಟ್ ಹಂಗಂತ ಎಲ್ಲ ಟೈಮಲ್ಲೂ ಬರುತ್ತೆ ಅಂತಲೂ ಅಲ್ಲ. ನಾವಾಗೇ ಹೋಗಬೇಕು. ನಾವೆಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟೇ ನಮಗೆ ಅದು ವಾಪಸ್ ಸಿಗುತ್ತೆ. ಎಫರ್ಟ್ ಹಾಕಿಲ್ಲ ಅಂದರೆ ಯಾವ ವಾಪಸ್ ಸಿಗುತ್ತೆ? ಸೊ ಹಾಗಾಗಿ ಐ ಆಮ್ ಓಕೆ. ಐ ಹ್ಯಾವ್ ಆಲ್ಸೋ ಟೆಕ್ಸ್ಟೆಡ್ ಲಾಟ್ ಆಫ್ ಪೀಪಲ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ನೋ ಪ್ರಾಬ್ಲಮ್. ಐ ಮೀನ್ ಏನಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರು ನೋಡಿದ್ರೆ ನೋಡ್ತಾರೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ತುಂಬ ಜನಕ್ಕೆ ಹೇಳಿರ್ತೀನಿ, ಯು ಮೇಕ್ ಮಿ ಮೀಟ್ ಹಿಮ್, ಯು ಮೇಕ್ ಮಿ ಮೀಟ್ ರಿಷಬ್ ಆರ್ ರಕ್ಷಿತ್ ಆರ್ ಎನಿಬಡಿ. ಐ ಆಮ್ ಓಕೆ ಫಾರ್ ಇಟ್. ಇಟ್ಸ್ ಅಪ್ ಟು ದೆಮ್. ನನ್ನ ಕಡೆಯಿಂದ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಆ್ಯಕ್ಚುಲಿ ಯಾವ ಥರದ ರೋಲ್ನ ನೀವು ಎದುರು ನೋಡ್ತಿದ್ದೀರಾ ಅಂತ ನೀವು ಕ್ಲಾರಿಟಿ ಕೊಟ್ಟಿದ್ದೀರಾ ಆ್ಯಕ್ಚುಲಿ. ಆ್ಯಂಡ್ ಯು ಆರ್ ಡೆಫಿನೆಟ್ಲಿ ರೆಡಿ ಟು ಟೇಕ್ ಅಪ್ ಸ್ಟ್ರಾಂಗ್ ರೋಲ್ಸ್ ಅಂತ ಕೂಡ ಹೇಳಿದ್ದೀರಾ. ನೋಡ್ತಾ ಇರುವಂತಹ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರುಗಳು ಮತ್ತು ಸಿನಿಮಾ ಪೀಪಲ್ ಡೆಫಿನೆಟ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಆ್ಯಕ್ಚುಲಿ ಈ ಸಂದರ್ಶನ ಆದಮೇಲೆ ಬಹುಶಃ ಒಂದು ಆಫರ್ ಬರಬಹುದು ನಿಮಗೆ. ಬರಲಿ ಅಂತ ನಾನು ಬಿ ವೆರಿ ಹ್ಯಾಪಿ ಥ್ರೂ ದಿಸ್. ಇಫ್ ಸಂಬಡಿ ಸಿ, ನಾನೇನಂದ್ರೆ ಸ್ವಲ್ಪ ಅಪ್ಫ್ರಂಟ್ ಆಗಿ ಮಾತಾಡ್ತೀನಿ. ನಾನು ಏನು ಮುಜುಗರ ಇಟ್ಕೊಂಡು ನಾನು ಮಾತಾಡಲ್ಲ. ಏನಿದೆ ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ದಟ್ ಇನ್ನೊಂದೇನಂದ್ರೆ, ಈಗ ಪೀಪಲ್ ನೋ ದಟ್ ಐ ಆಮ್ ಅ ಗುಡ್ ಡಾನ್ಸರ್.
Even I don't mind doing an amazing song in a film. ಕರೆಕ್ಟ್. I don't mind because I have that caliber. ನನ್ಗೆ ಗೊತ್ತು that I can emote. ಈಗ ಹೊರಗಿಂದ ಒಬ್ರನ್ನ ಕರ್ಕೊಂಬರ್ತೀರಾ, ಅವ್ರಿಗೂ ಕೊಡಿ ಆಪರ್ಚುನಿಟಿ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಇದ್ದೀವಿ, ಕರೆಕ್ಟ್. ನಮ್ಮಲ್ಲೂ ಅಷ್ಟೇ ಟ್ಯಾಲೆಂಟ್ ಇದೆ. ಪ್ರಾಬಬ್ಲಿ ಐ ಕ್ಯಾನ್ ಡೂ ಮಚ್ ಬೆಟರ್. ಇಟ್ ಈಸ್ ಜಸ್ಟ್ ಅಬೌಟ್ ನಿಮ್ಮ ಕಣ್ಣಿರಬೇಕು, ನಿಮ್ಮ ರೆಕಗ್ನಿಷನ್ ಇರಬೇಕು. ಐ ಆಮ್ ಓಪನ್ ಫಾರ್ ಇಟ್. ಆರ್ ಯು ರೆಡಿ ಟು ಗಿವ್ ಮೀ ದ್ಯಾಟ್? ದ್ಯಾಟ್ ಇಸ್ ಅಪ್ ಟು ಯು. ಆ್ಯಂಡ್ ಫಾರ್ ದ್ಯಾಟ್ ಏನೇ ಎಫರ್ಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ಯು ಫಿಸಿಕಲಿ ನಾನೇನಾದರೂ ಚೇಂಜಸ್ ಮಾಡಬೇಕು, ಇಲ್ಲ ಯುನೋ ಎನಿಥಿಂಗ್, ಆ ರೋಲ್ಗೆ ಏನೇ ಒಂದು ನಾನು ಎಫರ್ಟ್ ಹಾಕಬೇಕು ಅಂದರೆ ಐ ಆಮ್ ರೆಡಿ ಟು ಡೂ ಇಟ್. ಓಕೆ. ಇಟ್ಸ್ ಆಲ್ ಅಪ್ ಟು ದ ಫಿಲ್ಮ್ ಮೇಕರ್. ಐ ಆಮ್ ಟೋಟ್ಲಿ ಗೇಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.